ನಮಸ್ಕಾರ. ಇಂಡಿಯಾನ ಆಸ್ಪತ್ರೆ ಅರ್ಪಿಸುವ ಇಂಡಿಯಾನ ಹೆಲ್ತ್ ಟಾಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಮಾನಸ ಮಡಿವಾಳ್. ಸ್ನೇಹಿತರೆ, ನೀವೇನಾದ್ರೂ ಕೂತಲ್ಲಿಂದ ಸಡನ್ ಆಗಿ ಎದ್ದ ತಕ್ಷಣ ನಿಮ್ಗೇನಾದ್ರೂ ತಲೆ ಸುತ್ತಿದಂತಹ ಒಂದು ಅನುಭವ ಆದದ್ದನ್ನ ನೀವು ಗಮನಿಸಿರ್ಬೋದು, ಅಥವಾ ಸಡನ್ ಆಗಿ ತಲೆ ಸುತ್ತುವಂಥದ್ದು ಈ ತರ ಏನಾದ್ರೂ ವಿಷಯಗಳನ್ನ ನೀವು ಗಮನಿಸಿದ್ರೆ ಈ ಒಂದು ಎಪಿಸೋಡ್ ನಿಮ್ಗೋಸ್ಕರನೇ. ಸೊ ಕೊನೆ ತನಕ ಈ ಒಂದು ಎಪಿಸೋಡ್ ನ ನೋಡಿ. ಇವತ್ತು ನಾವು ವರ್ಟಿಗೋ ಮತ್ತು ENT ಅನ್ನುವಂತಹ ಒಂದು ವಿಚಾರದ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನ ಪಡೆಯಲಿಕ್ಕಿದ್ದೇವೆ. ಇವತ್ತು ನಮ್ಮ ಜೊತೆ ನಮಗೆ ಮಾಹಿತಿಯನ್ನ ಕೊಡೋದಿಕ್ಕೆ ಇಂಡಿಯಾನ ಆಸ್ಪತ್ರೆಯ ಕನ್ಸಲ್ಟೆಂಟ್ ವರ್ಟಿಗೋ ಸ್ಪೆಷಲಿಸ್ಟ್ ಹಾಗೇನೆ ENT ಸರ್ಜನ್ ಆಗಿರುವಂತಹ ಡಾಕ್ಟರ್ ಅಹಮದ್ ಜಲ್ವಾಸಿ ಅವರಿದ್ದಾರೆ. ಬನ್ನಿ ನಮ್ಮ ಡಾಕ್ಟರ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ವೀಕ್ಷಕರೇ, ಸರ್ವೇ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂತಹ ತಲೆ ಸುತ್ತುವಿಕೆ. ಸೊ ಇದರ ಹಿಂದೆ ಬೇರೆ ಬೇರೆ ಕಾರಣಗಳು ಇರ್ಬೋದು. ಇನ್ನು ಈ ವರ್ಟಿಗೋ ಸಮಸ್ಯೆ ಅನ್ನುವಂಥದ್ದು ತಲೆ ಸುತ್ತುವಿಕೆ ಅಂತ ಹೇಳ್ತಾರೆ. ಆದ್ರೆ ಈ ತಲೆ ಸುತ್ತುವಿಕೆಯ ಹಿಂದೆ ಪ್ರಮುಖ ಕಾರಣ ಇರುವಂತದ್ದು ಏನು? ಇನ್ನು ಈ ವರ್ಟಿಗೋ ಅನ್ನುವಂಥದ್ದು ಇದೊಂದು ಸಮಸ್ಯೆಯ, ಒಂದು ಕಾಯಿಲೆಯ, ಅಥವಾ ಬೇರೆ ಕಾಯಿಲೆಗಳ ಗುಣಲಕ್ಷಣವ? ವರ್ಟಿಗೋ ಸಮಸ್ಯೆ ನಮ್ಮಲ್ಲಿ ಇದೆ ಅಂತ ನಮಗೆ ತಿಳಿಯೋದು ಹೇಗೆ? ಈ ಒಂದು ವರ್ಟಿಗೋ ಇರುವಿಕೆಯನ್ನ ಗುರುತಿಸಿಕೊಳ್ಳುವಂಥದ್ದು ಹೇಗೆ? ಇನ್ನು ವರ್ಟಿಗೋ ಸಮಸ್ಯೆಯಿಂದ ನಾವು ಬಳಲ್ತಾ ಇದ್ದೇವೆ ಅಂತ ಹೇಳಿದ ಕೂಡಲೇ ನಾವು ಏನ್ ಮಾಡಬೇಕು? ಯಾವ ಹೊತ್ತಲ್ಲಿ ಯಾವ ವೈದ್ಯರನ್ನ ನಾವು ಹೇಗೆ ಸಂಪರ್ಕ ಮಾಡಬೇಕು? ಜೊತೆಗೆ ಈ ವರ್ಟಿಗೋ ಸಮಸ್ಯೆ ಅಂತ ಬಂದಾಗ ಯಾವೆಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನ ನಾವು ತಗೊಳ್ಬೇಕು? ಎಲ್ಲಾ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಸಿಗುತ್ತೆ. ಸೊ ಲೆಟ್ ಅಸ್ ಗೋ ಟು ದ ಡಾಕ್ಟರ್. ಡಾಕ್ಟರ್, ಫಸ್ಟ್ ಆಫ್ ಆಲ್ ಪ್ರಶ್ನೆ ಅಂತ ಹೇಳಿದ್ರೆ, ತಲೆ ಸುತ್ತುವಿಕೆ ಅಂತ ಬಂದಾಗ ಅದು ಸಾಮಾನ್ಯವಾಗಿ ನಾವೆಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿರ್ತೇವೆ. ಅಟ್ ಒನ್ ಪಾಯಿಂಟ್ ಅಲ್ಲಿ ಬಂದಿರುತ್ತೆ. ಕೆಲವೊಂದ್ಸಲ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಕೂಡ ತಲೆ ಸುತ್ತುವಿಕೆ ಒಂದು ಸಣ್ಣ ಗುಣಲಕ್ಷಣ ಅಂತ ಹೇಳ್ಬೋದು. ಬಟ್ ಇಲ್ಲಿ ವರ್ಟಿಗೋ ಸಮಸ್ಯೆ ಅಂತ ಬಂದಾಗ ವರ್ಟಿಗೋ ಸಮಸ್ಯೆ ಅಂದ್ರೆ ಏನು? ಇದು ಕಾಯಿಲೆಯ, ಸಮಸ್ಯೆಯ, ಹೇಗೆ? ವರ್ಟಿಗೋ ಅಂತ ಹೇಳಿದ್ರೆ ಅದೊಂದು ಕಾಯಿಲೆ ಅಂತ ಹೇಳಲಿಕ್ಕೆ ಆಗಲ್ಲ. ವರ್ಟಿಗೋ ಇಸ್ ಅ ಸಿಂಪ್ಟಮ್, ಅದೊಂದು ಲಕ್ಷಣ ಅಂತ ಹೇಳ್ಬೋದು. ಸೊ ಅದು ವರ್ಟಿಗೋ ಇಸ್ ಅ ಬ್ರಾಡ್ ಟರ್ಮ್. ಸೊ ಫಾರ್ ಡಾಕ್ಟರ್ಸ್ ಇಟ್ ಇಸ್ ಅ ಬ್ರಾಡ್ ಟರ್ಮ್. ಕೆಲವರು ಎಂತ ಗೊತ್ತುಂಟು, ಅದು ತಲೆ ಸುತ್ತೋದು ಅಂತಾರೆ, ರೂಮೆಲ್ಲ ಸುತ್ತ ಹಾಗೆ ಬರೋದು. ಕೆಲವರಿಗೆ ನಡೆಯುವಾಗ ಬ್ಯಾಲೆನ್ಸ್ ಇರಲ್ಲ ಅಂತ ಒಂದು ಸೈಡ್ಗೆ ಹೋಗೋದು, ಈ ಸೈಡಿಗೆ ಹೋಗೋದು. ಕೆಲವರಿಗೆ ಮಲಗಿದಿಂದ ಎದ್ದು ಕುತ್ಕೊಳ್ಳುವಾಗ ಒಂದು ನಾವೇ ತಿರುವಂತರ ಅಂತ ಅನ್ನಿಸ್ತದೆ. ಕೆಲವರು ಹೆಂಗೆ ಹೇಳ್ತಾರೆ, ನಮ್ಮ ಎಂತ ಎಲ್ಲ ಬ್ಲರ್ರಿಂಗ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದೆಲ್ಲ ಅವರು ಸಾಮಾನ್ಯವರಿಗೆ ಎಲ್ಲರಿಗೆ ದೇ ಕಾಲ್ ಇಟ್ ಎಸ್ ವರ್ಟಿಗೋ. ಸೊ ವರ್ಟಿಗೋ ಅಂತ ಬ್ರಾಡ್ ಟರ್ಮ್. ಸೊ ಅದು ಡಿಫ್ರೆನ್ಷಿಯೇಟ್ ಹಾಗೆ ಮಾಡೋದು ಯಾವುದಂತ ಕರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಆಗಿ ಅದು ಡಿಫ್ರೆಂಟ್ ಕಾಯಿಲೆಗೆ ಬರ್ಬೋದು. ಎಲ್ಲ ಕಾಯಿಲೆಗೆ ಒಂದೇ ಥರ ವರ್ಟಿಗೋ ಅಲ್ಲ, ಒಂದೇ ಥರ ಸುತ್ತದಂತ ಅಲ್ಲ. ಸೊ ಎನಿ ಡಿಸ್ಕಂಫರ್ಟ್, ನಾರ್ಮಲಿ ಎಲ್ಲರಿಗೆ ಎನಿ ಡಿಸ್ಕಂಫರ್ಟ್ ಅವರು ವರ್ಟಿಗೋ ಇಲ್ಲದ್ರೆ ಗಿಡ್ಡಿನೆಸ್ ಅಂತ ಹೇಳ್ತಾರೆ. ಸೊ ಅದು ಲಕ್ಷಣ, ಅದು ಕೆಲವು ಕಾಯಿಲೆಗೆ ಕೆಲವು ಡಿಫ್ರೆಂಟ್ ಆಗಿ ಬರ್ತದೆ. ಸೊ ಹಂಗೆ ಅದು ಐಡೆಂಟಿಫೈ ಮಾಡಿ ಕರೆಕ್ಟಾಗಿ ಯಾವುದಂತ ಗೊತ್ತಾದ ಮೇಲೆ ಟ್ರೀಟ್ಮೆಂಟ್ ಡೈರೆಕ್ಟ್ ಅದಕ್ಕೆ ಆ ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಟ್ಟರೆ ಇಟ್ ವಿಲ್ ಕಂಪ್ಲೀಟ್ಲಿ ರಿಸಾಲ್ವ್. ಓಕೆ. ಸೊ ಇವಾಗ ಒಬ್ಬ ವ್ಯಕ್ತಿಗೆ ಈ ಒಂದು ವರ್ಟಿಗೋ ಸಮಸ್ಯೆ ಇದೆ ಅಂತ ಆತನಿಗೆ ಹೇಗೆ ಗೊತ್ತಾಗುತ್ತೆ? ಆಲ್ರೆಡಿ ಐ ಟೋಲ್ಡ್. ಅದು ಸಪೋಸ್ ಸಡನ್ಲಿ ಬೆಳಿಗ್ಗೆ ಎದ್ದುವಾಗ, ಓಲ್ಡ್ ಏಜಲ್ಲಿ ಮೋಸ್ಟ್ಲಿ, ಇಲ್ಲ ಕೆಲವರು ಲಾಂಗ್ ಟರ್ಮ್ ಬೆಡ್ ಸಡನ್ಲಿ ಅವರು ಒಂದು ದಿವಸ ಎದ್ದು ಕುತ್ಕೊಳ್ಳಿಕ್ಕೆ ಟ್ರೈ ಮಾಡಿದರೆ, ಸೊ ಪೊಸಿಷನ್ ಸಡನ್ ಆಗಿ ಚೇಂಜ್ ಆಗುವಾಗ ಅವ್ರಿಗೊಂದು ಫೀಲ್ ಆಗುತ್ತೆ, ಅವರು ಸುತ್ತದಂತ ಫೀಲ್ ಆಗುತ್ತೆ, ಇಲ್ಲ ರೂಮೆಲ್ಲ ಸುತ್ತಾಗದಂತ ಫೀಲ್ ಆಗುತ್ತೆ. ಸೊ ಅದೊಂದು ಸಿಂಪ್ಟಮ್, ಹಂಗೆ ಗೊತ್ತಾಗುತ್ತೆ ಚಕ್ಕ ಅಂತ ತಲೆ ಸುತ್ತಂತ ವರ್ಟಿಗೋ ಇದೆ ಅಂತ. ಇನ್ನೊಂದು ನಡೆಯುವಾಗ, ಸೊ ಒಂದು ಸೈಡ್ಗೆ ಏನೋ ಒಂದು ಸೈಡ್ಗೆ, ಇಲ್ಲ ಬ್ಯಾಕ್ ಸೈಡಿಂದ ಯಾರೋ ಪುಲ್ ಮಾಡ್ತಾರೆ ಅಂತ ಹಂಗೆ ಫೀಲಿಂಗ್, ಇಲ್ಲ ಮುಂಚೆಗೆ ಒಂದು ಬಿತ್ತಾರೆ ಅಂತ ಹಂಗೆ ಫೀಲಿಂಗ್. ಸೊ ಮತ್ತು ಕೆಲವೊಮ್ಮೆ ಸ್ಟೆಪ್ ಮಾಡುವಾಗ ಕಾಲಲ್ಲಿ ನಮಗೇನೋ ಸ್ಟೆಪ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಒಂದು ಬ್ಯಾಲೆನ್ಸ್ ಪ್ರಾಬ್ಲಮ್ ಥರ, ಅಂದರೆ ಒಂದು ಸೈಡಿಗೆ ಹೋಗೋ ಥರ, ಇಲ್ಲ ನಡೀಲಿಕ್ಕೆ ಒಂದು ಕಷ್ಟ ಥರ. ಸೊ ಹಂಗಂಗೆ ಗೊತ್ತಾಗುತ್ತೆ, ಅದು ವರ್ಟಿಗೋ ಅಂತ ಹೇಳ್ಬೋದು ಅದಕ್ಕೆಲ್ಲ. ರೈಟ್. ಓಕೆ. ಸೊ ಇವಾಗ ಇಯರ್ ಬ್ಯಾಲೆನ್ಸ್ ಪ್ರಾಬ್ಲಮ್ ಅಂತ ಹೇಳ್ತಾರಲ್ಲ, ಇಯರ್ ಬ್ಯಾಲೆನ್ಸ್ ಪ್ರಾಬ್ಲಮ್ ಅಂದ್ರೆ ಏನು? ಅಂಡ್ ಇದಕ್ಕೂ ವರ್ಟಿಗೋಗೂ ಸಂಬಂಧ ಇದೆಯಾ? ಇಸ್ ಇಟ್ ಸೇಮ್? ಬೇಸಿಕಲಿ ಸೇಮ್. ಅಂದರೆ ಇಟ್ಸ್ ಕಾಲ್ಡ್ ಲೈಕ್ ಎ ಮಿಸ್ನೋಮರ್. ಅಂದರೆ ಕೆಲವರು ಇಯರ್ ಬ್ಯಾಲೆನ್ಸ್ ಅಂತ ಹೇಳ್ತಾರೆ, ಕೆಲವರು ವರ್ಟಿಗೋ ಅಂತ ಹೇಳ್ತಾರೆ. ಸೊ ಫ್ರಮ್ ಮೈ ಎಕ್ಸ್ಪೀರಿಯನ್ಸ್, ನನಗೆ ಅಂತ ವಾಟ್ ಐ ಅಂಡರ್ಸ್ಟುಡ್ ಇಸ್ ಪೀಪಲ್ ಅದು ಅವ್ರಿಗೆ ಕ್ಲಿಯರೆನ್ಸ್ ಇಲ್ಲ ಅಂತಂದರೆ, ಕೆಲವರು ಕಿವಿಗೆ ಯಾವ ಪ್ರಾಬ್ಲಮ್ ಒಂದು ಚಕ್ಕರ ಆಗಿದ್ರೆ ಅವರು ಇಯರ್ ಬ್ಯಾಲೆನ್ಸ್ ಅಂತ ಹೇಳ್ತಾರೆ, ಇಯರ್ ಬ್ಯಾಲೆನ್ಸ್ ಹೋಗಿದೆ ಅಂತ ಹೇಳ್ತಾರೆ. ಸೊ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದು ಇಯರ್ದೊಂದು ಫಂಕ್ಷನ್ ಮಾತ್ರ. ಇಯರ್ಗೆ ನಾರ್ಮಲಿ ಹಿಯರಿಂಗ್ ಮತ್ತು ಬ್ಯಾಲೆನ್ಸ್ ಮೇಂಟೈನ್ ಮಾಡೋದು ಫಂಕ್ಷನ್. ಸೊ ಎನಿ ರೀಸನಲ್ಲಿ ನಿಮ್ಗೆ ಬ್ಯಾಲೆನ್ಸ್ ಇಲ್ಲ, ನಡೆಯುವ ಕಷ್ಟ ಆಗುತ್ತೆ, ಚಕ್ಕರ್ ಬರುತ್ತೆ ಅಂತ ಇದ್ದರೆ ಅದು ಇಯರ್ ಬ್ಯಾಲೆನ್ಸ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಸೊ ಹಂಗೆ ನೋಡಿದರೆ ಅದು ವರ್ಟಿಗೋಕ್ಕೆ ಸೇಮ್ ಆಗುತ್ತೆ. ಓಕೆ. ಸೊ ಇವಾಗ ತಲೆ ಸುತ್ತುದು ಅಂತ ಹೇಳಿದ ಕೂಡಲೇ ಸಾಮಾನ್ಯವಾಗಿ ನಮಗೆ ಮೆದುಳಿಗೆ ಸಂಬಂಧಪಟ್ಟ ಸಮಸ್ಯೆಗಳಿರ್ಬೋದು, ಅಥವಾ ನರಮಂಡಲಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳ್ತಾರೆ. ಸೊ ಈ ಒಂದು ವರ್ಟಿಗೋದಲ್ಲಿ ಕೇವಲ ಕಿವಿಗೆ ಮಾತ್ರನಾ ಅಥವಾ ನ್ಯೂರೋಲಾಜಿಕಲಿ ಕೂಡ ಬರುತ್ತಾ?
ಅಂದರೆ ಅದಕ್ಕೆ ಫಸ್ಟ್ ನಾವು ನಮಗೆ ನಾರ್ಮಲ್ ಒಬ್ರಿಗೆ ಹೇಗೆ ಬ್ಯಾಲೆನ್ಸ್ ಮೇಂಟೈನ್ ಆಗೋದು ಅಂತ ಗೊತ್ತಾಗಬೇಕು. ಸೊ ಬ್ಯಾಲೆನ್ಸ್ ಮೇಂಟೈನ್ ಆಗೋದು ಅದಕ್ಕೆ ಸುತ್ತೆಲ್ಲ ಹೇಗೆ ಇರೋದು ಅಂತ ನಮ್ಗೆ ಸಪೋಸ್ ಇರೋದು ಜಾಗ ಫ್ಲ್ಯಾಟ್ ಇದೆಯಾ ಎಲ್ಲ ಮೇಲೆ ಕೆಳಗೆ ಇದೆ ಅಂತೆಲ್ಲ ನಮ್ಮ ಬಾಡಿಗೆ ಫಸ್ಟ್ ಗೊತ್ತಾಗಬೇಕು. ಅದು ಪ್ರಕಾರ ಅದಕ್ಕೆ ಸೆನ್ಸೇಷನ್ಸ್ ಬರೋದು ಕಣ್ಣಿಂದ ಕಿವಿಯಿಂದ. ಸೊ ಕಿವಿಯಿಂದ ಸುತ್ತಲಿರೋದು ಪ್ರೆಷರ್ ಗೊತ್ತಾಗುತ್ತೆ, ಕಣ್ಣಲ್ಲಿ ಕಾಣುತ್ತೆ. ಸೊ ಅದೆಲ್ಲ ನಮ್ಮ ಬ್ರೈನಿಗೆ ಹೇಗೆ ಹೋಗೋದು, ಸ್ಪೈನಿಗೆ ಹೋಗಿ ಅಲ್ಲಿಂದ ಬ್ರೈನಿಗೆ ಹೋಗ್ತದೆ. ಸೊ ಬ್ರೈನ್ ಅಲ್ಲಿಂದ ರಿವರ್ಸ್ ಇನ್ಪುಟ್ ಕೊಡ್ತಾರೆ, ಅಂದರೆ ರೆಸ್ಪಾಂಡ್ ಮಾಡ್ತಾರೆ. ಓಕೆ ಇದು ಸರಿ ಇಲ್ಲ ಅಂದರೆ ಈ ಕಾಲು ಚೂರು ಮೇಲೆ ಮಾಡಿ, ಈ ಚಾರ್ ಕೆಳಗೆ ಮಾಡಿ ಅಂತ ಮಸಿಲಿಗೆ ಅದು ಸ್ಪೈನಿಗೆ ಬಂದು ಅಲ್ಲಿಂದ ಮಸಿಲ್ಸ್ಗೆ ಹೋಗ್ತದೆ. ಸೊ ಹಂಗೆ ನಾವು ಬ್ಯಾಲೆನ್ಸ್ ಮೇಂಟೈನ್ ಆಗುತ್ತೆ. ಸೊ ಅದು ಪ್ರಕಾರ ನೋಡಿದರೆ ಇಫ್ ದರ್ ಇಸ್ ಎನಿ ಪ್ರಾಬ್ಲಮ್, ಕಣ್ಣಿಗೆ ಏನಾದ್ರು ಪ್ರಾಬ್ಲಮ್ ಇದ್ದರೆ, ಕಿವಿಗೆ ಪ್ರಾಬ್ಲಮ್ ಇದ್ದರೆ, ಸಮಸ್ಯೆವಾಗಿದ್ದು ಬ್ರೈನಿಗೆ ಪ್ರಾಬ್ಲಮ್ ಇದ್ದರೆ, ಸ್ಪೈನಿಗೆ ಪ್ರಾಬ್ಲಮ್ ಇದ್ದರೆ, ಮತ್ತು ಪರ್ಟಿಕ್ಯುಲರ್ಲಿ ಕಾಲು ಮಸಲ್ಸ್ಗೆ, ಜಾಯಿಂಟ್ಸ್ಗೆ ಏನಾದ್ರು ಪ್ರಾಬ್ಲಮ್ ಇದ್ದರೆ ಎಲ್ಲ ಚಕ್ಕರ್ ಬರ್ಬೋದು, ಎಲ್ಲ ಕಾರಣದಿಂದ ಬರ್ಬೋದು. ರೈಟ್, ಓಕೆ, ರೈಟ್. ಸೊ ಈ ಮೈಗ್ರೇನ್ ಇರುವವರಿಗೆ ಕೂಡ ಈ ಒಂದು ವರ್ಟಿಗೋ ಕಾಣಿಸ್ಕೊಳ್ಳುತ್ತಾ? ಹಾಂ, ಅದು ಮೈಗ್ರೇನ್ ಇಟ್ ಈಸ್ ಅದು ಕರೆಕ್ಟ್ ಹೇಳಿದರೆ ಯಾವ ಕಾರಣಕ್ಕೆ ಬರೋದು ಅಂತ ಇಷ್ಟುವರೆಗೂ ಕರೆಕ್ಟಾಗಿ ಪ್ರೂವ್ ಆಗಲಿಲ್ಲ. ಸೊ ಇಟ್ ಈಸ್ ಮೋರ್ ಲೈಕ್ ಅ ರುಟೀನ್ ಡಿಸಾರ್ಡರ್ ಥರ. ಅಂದರೆ ಇಟ್ ಎಫೆಕ್ಟ್ಸ್ ದ ನರ್ವ್ಸ್, ಬ್ರೈನ್ ಸುತ್ತಲಿರೋದು ನರ್ವ್ಸ್ಗೆ ಕೊಡೋದು ಇಂಪಲ್ಸಸ್ ಒಂದು ಮಿಸ್ಬ್ಯಾಲೆನ್ಸ್ ಆಗಿದರೆ ಅದು ರಿಯಾಕ್ಟ್ ಮಾಡ್ತಾರೆ, ಹಂಗೆ ನಮಗೆ ಪೇನ್ ಬರ್ತದೆ. ಸೊ ಬ್ರೈನ್ ಅದಕ್ಕಿಂತ ಕೆಳಗೇನೆ ಇರೋದು ಕಣ್ಣು, ಮೂಗು, ಕಿವಿ. ಸೊ ಮೈಗ್ರೇನ್ ಬರುವಾಗ ಇನ್ ಲಾಂಗ್ ಟರ್ಮ್ ಈ ನೆರ ಇದು ಕಣ್ಣಿಗೆ ಬರೋದು ನೆರ, ಇಲ್ಲ ಮೂಗಿಗೆ ಬರೋದು ನೆರ, ಅದೇ ಥರ ಕಿವಿಗೆ ಬರೋದು ನೆರದ ಕೂಡ ಎಫೆಕ್ಟ್ ಆಗುತ್ತೆ. ಸೊ ಈ ಫಿಟ್ ಗೆಟ್ಸ್ ಅದು ಕಿವಿ ನೆರಗೆ ಬಂದರೆ ಅದು ಕೆಲವೊಮ್ಮೆ ಚಕ್ಕರ್ ಬರ್ತದೆ. ಅದೇ ಥರ ಮೋಸ್ಟ್ಲಿ ಮೈಗ್ರೇನ್ ಬರೋದವರು ಹೇಳ್ತಾರೆ ಕಣ್ಣದೊಂದು ಮಂಜಾಗುತ್ತೆ, ಬ್ಲರಿಂಗ್ ಆಗುತ್ತೆ ಅಂತ. ಅದೇ ಥರ ಕೆಲವರು ಈಗ ಚಕ್ಕರ್ ಕೂಡ ಬರ್ತಾರೆ ಅಂತ ಮೈಗ್ರೇನ್ ಇರುವಾಗ. ಪರ್ಟಿಕ್ಯುಲರ್ಲಿ ಇಟ್ ಈಸ್ ಕಾಮನ್ ವಿತ್ ಲೇಡೀಸ್. ಒಂದು 30, 35, 40 ಆ ಏಜ್ ಆಗುವಾಗ ಕಾಮನ್ ವಿತ್ ಲೇಡೀಸ್. ಸೊ ಆ ಏಜಲ್ಲಿ ಕೆಲವು ಲೇಡೀಸ್ಗೆ ಮೈಗ್ರೇನಿಂದ ಸೀಕ್ವಲ್ ಆಗಿ ನೆಕ್ಸ್ಟ್ ಸ್ಟೆಪ್ ಆಗಿ ಚಕ್ಕರ್ ಬರ್ಬೋದು. ಓಕೆ, ಸೊ ಇವಾಗ ಕಿವಿಯ ನರ್ವ್ಸ್ ಅನ್ನುವಂಥದ್ದು ನಮ್ಮ ಬಾಡಿ ಬ್ಯಾಲೆನ್ಸ್ ಮೇಲೆ ಎಫೆಕ್ಟ್ ಮಾಡುತ್ತೆ ಅಂತ ಹೇಳ್ತಾರಲ್ಲ. ಸೊ ಈ ಕಿವಿಯದು ನರ್ವ್ಸ್ ಅದರದ್ದು ಕೆಲಸ ಕಮ್ಮಿ ಆಗ್ತಾ ಇದೆ ಅಥವಾ ಅದಕ್ಕೆ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿದ ಕೂಡಲೇ ವರ್ಟಿಗೋ ಬರುತ್ತಾ? ಬರಲಿಕ್ಕೆ ಚಾನ್ಸ್ ಉಂಟು. ಕಿವಿದು ನರ್ವ್ಸ್ಗೆ ವಿ ಕಾಲ್ ಇಟ್ ವೆಸ್ಟಿಬ್ಯುಲೋ ಕಾಕ್ಲಿಯರ್ ನರ್ವ್ಸ್. ಅಂದರೆ ಅದಕ್ಕೆ 2 ಪೋರ್ಷನ್ಸ್ ಉಂಟು. ಅದು ಒಂದು ಪೋರ್ಷನ್ ವೆಸ್ಟಿಬ್ಯುಲರ್ ಏರಿಯಾ, ಅಂದರೆ ಚಕ್ಕರೆಲ್ಲ ಅದು ಬ್ಯಾಲೆನ್ಸ್ ಎಲ್ಲ ಮೇಂಟೈನ್ ಆಗೋದು ಏರಿಯಾ. ಇನ್ನೊಂದು ಕಾಕ್ಲಿಯರ್ ಏರಿಯಾ, ಅದಂದರೆ ಕೇಳೋದು ಏರಿಯಾ. ಸೊ ಅದು ಯಾವ ಏರಿಯಾಗೆ ಎಫೆಕ್ಟ್ ಆಗಿದೆ, ಕೆಲವು ಟೈಮ್ 2 ಏರಿಯಾಗೆ ಎಫೆಕ್ಟ್ ಆಗ್ತದೆ. ಯಾಕಂದರೆ ಅದು 2 ಜಾಗೆಯಿಂದ ಬಂದು ಒಂದು ಹಾಗೆ ಮೇಲೆಗೆ ಹೋಗ್ತದೆ. ಸೊ ಅದು ಕಾಮನ್ ಏರಿಯಾಗೆ ಎಫೆಕ್ಟ್ ಆಗಿದರೆ, ಇಲ್ಲ ಒಂದೊಂದು ಜಾಗೆಗೆ ಎಫೆಕ್ಟ್ ಆಗಿದರೆ ಹಿಯರಿಂಗ್ ಲಾಸ್ ಬರ್ಬೋದು, ಇಲ್ಲ ಚಕ್ಕರ್ ಕೂಡ ಬರ್ಬೋದು. ರೈಟ್. ಸೊ ರಿಂಗಿಂಗ್ ಸೌಂಡ್ ಬರುವಂಥದ್ದು ಕಿವಿಯಿಂದ ಆಗಾಗ, ಸೊ ಈಸ್ ಇಟ್ ಲೈಕ್ ವರ್ಟಿಗೋ ಆಗುವಂಥ ಚಾನ್ಸಸ್ ಇದೆಯಾ? ಕೆಲವು ಡಿಸೀಸಸ್ಗೆ ಕಿವಿಗೆ ಎಫೆಕ್ಟ್ ಆಗಿದರೆ, ನಾನು ಹೇಳ್ದಲ್ಲ ಹಿಯರಿಂಗ್ ಕಮ್ಮಿ ಆಗುತ್ತೆ ಅಂತ, ಅದು ವರ್ಟಿಗೋ ಕೂಡ ಬರ್ತಾರೆ ಅಂತ. ಸೊ ಕೆಲವು ಡಿಸೀಸಸ್ಗೆ ಕಾಮನ್ ಏರಿಯಾಗೆ ಎಫೆಕ್ಟ್ ಆಗಿದರೆ, ಕಾಮನ್ ನರ್ವ್ ಏರಿಯಾಗೆ ಎಫೆಕ್ಟ್ ಆಗಿದರೆ 2 ಜಾಗೆಗೆ ಎಫೆಕ್ಟ್ ಆಗುತ್ತೆ. ಸೊ ನಮ್ಮದು ಕೇಳೋದು ಕಮ್ಮಿ ಆಗುವಾಗ ನಮಗೆ ಕಿವಿಯಲ್ಲಿ ಒಂದು ಶಬ್ದ ಬರ್ತದೆ. ಅದು ಹೇಗೆ ಅಂತ ಹೇಳಿದರೆ, ಇನ್ಸೈಡ್ ದ ಇಯರ್, ಕಿವಿ ಒಳಗಡೆ ಸಣ್ಣದಾಗಿ 2-3 ಬೋನ್ಸ್ ಉಂಟು, ಸಣ್ಣದು, ಇಷ್ಟು ಸಣ್ಣದು ಮಾತ್ರ ಇರೋದು. ಸೊ ಅದು ನಾರ್ಮಲಿ ಹಿಂಗೆ ಮೂವ್ ಆಗುವಾಗ ಸಣ್ಣ ಸೌಂಡ್ ಬರ್ತದೆ, ಅದು ನಮಗೆ ಕೇಳೋದಿಲ್ಲ. ಯಾಕೆಂತ ಹೇಳಿದರೆ ನಾವು ಎಲ್ಲ ಸುತ್ತಲಿರೋದು ಸೌಂಡೆಲ್ಲ ಅದಕ್ಕಿಂತ ಜಾಸ್ತಿ ಡೆಸಿಬಲ್ಸ್ ಲೌಡ್. ಸೊ ಆ ಸೌಂಡ್ ಸಪ್ರೆಸ್ ಆಗುತ್ತೆ. ಸಪೋಸ್ ಯಾವುದು ಕಾಯಿಲೆಯಲ್ಲಿ ನಿಮ್ಮ ಕಿವಿಗೆ ಇದು ಕಂಟ್ಯಾಕ್ಟ್ ಮಾಡಲಿಕ್ಕೆ ಪ್ರಾಬ್ಲಮ್ ಇದೆ ಅಂತ ಇದ್ದರೆ ಹೊರಗಡೆಯಿಂದ ಸೌಂಡ್ ನಮಗೆ ಕೇಳಲ್ಲ. ಹಂಗೆ ನರ್ವ್ಸ್ ಕೂಡ ವೀಕ್ ಆಗಿದ್ರೆ ಹೊರಗಡೆಯಿಂದ ಸೌಂಡ್ ನಮಗೆ ಕೇಳಲ್ಲ, ದೊಡ್ಡ ಸೌಂಡ್ ಕೇಳಲ್ಲ. ಹಾಗಿದ್ರೆ ಇನ್ಸೈಡ್ ದ ಇಯರಿಂದ ಬರೋದು ಮೈನರ್ ಸೌಂಡ್ಸ್ ಕೇಳ್ತದೆ. ಅದೇ ನಮಗೆ ಟಿನಿಟಸ್ ಅಂತ, ಇಲ್ಲದ್ರೆ ರಿಂಗಿಂಗ್ ಸೆನ್ಸೇಷನ್, ಇಲ್ಲದ್ರೆ ಸೌಂಡ್ ಬರೋದಂತ, ಕೂಗು ಸೌಂಡ್ ಬರೋದಂತ. ಸೊ ಅದು ನರ್ವ್ಸ್ಗೆ ಎಫೆಕ್ಟ್ ಆಗಿದರೆ ಅದೇ ನರ್ವ್ಸ್ದು ಇನ್ನೊಂದು ಫಂಕ್ಷನ್ ನಮ್ಮದು ಬ್ಯಾಲೆನ್ಸ್ ಮೇಂಟೈನ್ ಆಗೋದು. ಸೊ ಟುಗೆದರ್ ಆಗಿ ಬ್ಯಾಲೆನ್ಸ್ ಪ್ರಾಬ್ಲಮ್ ಬರ್ತದೆ, ಇದು ಸೌಂಡ್ ಕೂಡ ಬರ್ಬೋದು. ಇಟ್ ಕ್ಯಾನ್ ಹ್ಯಾಪನ್. ಕೆಲವು ಕಾಯಿಲೆಗೆ ಹಂಗೆ ಬರ್ತದೆ. ಸೊ ಅದು ಚೆಕಪ್ ಮಾಡಿದರೆ ಯಾವ ಕಾಯಿಲೆಗೆ ಅಂತ ಗೊತ್ತಾಗಿ ಅದಕ್ಕೆ ಡೈರೆಕ್ಟ್ ಟ್ರೀಟ್ಮೆಂಟ್ ಕೊಡ್ಬೋದು. ಓಕೆ, ಇವಾಗ ವರ್ಟಿಗೋ ಸಮಸ್ಯೆ ಇದೆ ಅಂತ ಗೊತ್ತಾದ ಕೂಡಲೇ ಅದರಲ್ಲಿ ಪುನಃ 2 ಕನ್ಫ್ಯೂಷನ್ಸ್ ಬರ್ತದೆ. ಮೆದುಳಿಗೆ ಸಂಬಂಧಪಟ್ಟಿದೆ ಅಂದರೆ ನ್ಯೂರಾಲಜಿ ಇದಕ್ಕೆ ಸಂಬಂಧಪಟ್ಟಿದೆ ಅಥವಾ ಕಿವಿಗೆ ಸಂಬಂಧಪಟ್ಟಿದೆ ಅಂತ. ಸೊ ಒಬ್ಬ ನಾರ್ಮಲ್ ಮನುಷ್ಯ ಯಾರನ್ನ ಫಸ್ಟ್ ಕನ್ಸಲ್ಟ್ ಮಾಡಬೇಕು? ಲೈಕ್ ನ್ಯೂರಾಲಜಿಸ್ಟ್ ಹತ್ರ ಹೋಗ್ಬೇಕಾ ಅಥವಾ ENT ಸ್ಪೆಷಲಿಸ್ಟ್ನ ಭೇಟಿ ಮಾಡಬೇಕಾ? ಕನ್ಸಲ್ಟ್ ಹೂಎವರ್ ಇಸ್ ಅವೈಲಬಲ್. That is the first step, because at least consult. Because ಯಾವ ಡಾಕ್ಟರ್ ಹತ್ರ ನೀವು ಹೋಗಿದ್ರೆ ಕೂಡ ಅವರು ನಿಮ್ಮ ಡೀಟೇಲ್ ಆಗಿ ಫಸ್ಟ್ ಕೇಳ್ತಾರೆ ಯಾವುದು ಕಾಯಿಲೆ ಅಂತ ಗೊತ್ತಾಗಲಿಕ್ಕೆ. ಸೊ
ಅವರು ಕ್ವೆಶ್ಚನ್ಸಲ್ಲಿನೇ ಅವ್ರಿಗೆ ಒಂದು ಬ್ಲ್ಯಾಂಕ್ ಐಡಿಯಾ ಸಿಗ್ತದೆ. ಹೇಗೆಂತ ನಾರ್ಮಲಿ ಕಿವಿ ಸಂಬಂಧಪಟ್ಟ ಪ್ರಾಬ್ಲಮ್ಗೆ ನಿಮಗೆ ಚಕ್ಕರ್ ಬರೋದಂತಿದ್ರೆ ನಾರ್ಮಲಿ ಶಾರ್ಟ್ ಎಪಿಸೋಡ್ಸ್ ಇರ್ತದೆ, ಸೇ ಒಂದು 1 minute 2 minutes ಮ್ಯಾಕ್ಸಿಮಮ್ 5 to 20 minutes ತರಗ ಇರ್ತದೆ ಮ್ಯಾಕ್ಸಿಮಮ್. ಅದಕ್ಕಿಂತ ಜಾಸ್ತಿ ಇದ್ದರೆ ಯೂಶ್ವಲಿ ಎಲ್ಲರಿಗೆ ಅಂತಾರೆ, ಯೂಶ್ವಲಿ ಅದು ಬ್ರೈನ್ ಸಂಬಂಧಪಟ್ಟ ವಿಷಯ, ಇಲ್ಲದ್ರೆ ಸ್ಪೈನ್ ಸಂಬಂಧಪಟ್ಟ ವಿಷಯ, ಇಲ್ಲದ್ರೆ ಕೈಕಾಲು ಮಸ್ಕ್ಯುಲರ್ ಪ್ರಾಬ್ಲಮಿಂದ ಸಂಬಂಧಪಟ್ಟ ವಿಷಯ ಅಂತ ಗೊತ್ತಾಗುತ್ತೆ. ಅದೇ ಥರ ನಾರ್ಮಲಿ ಕಿವಿದು ಪ್ರಾಬ್ಲಮ್ ಅಂತ ಇದ್ದರೆ ರೂಮೆಲ್ಲ ಸುತ್ತ ಹಾಗೆ ನಮ್ಮ ಸುತ್ತಿರೋದು ರೂಮೆಲ್ಲ, ಅಂದರೆ ಒಂದು ಫೋಟೋಗೆ ನೋಡಿದರೆ ಅದೊಂದು ಸುತ್ತಾಗಂತಾರೆ ಹಂಗೆ ಥರ ಸೆನ್ಸೇಷನ್ ಬರುತ್ತೆ. ಸೊ ಬ್ರಾಡ್ಲಿ ನಿಮಗೆ ಹಂಗೆ ಗೊತ್ತಾಗುತ್ತೆ ಅದು ಕಿವಿದ ಅಂತ. ಇಟ್ ಇಸ್ ನಾಟ್ ಅಪ್ಲಿಕೇಬಲ್ ಆಲ್ವೇಸ್ ಬಟ್ ಮೋಸ್ಟ್ಲಿ. ಅದೇ ಥರ ಮೆದುಳುದಂತಿದ್ದರೆ ಇಲ್ಲ ಮತ್ತು ಸಿಮ್ಟಮ್ಸ್ ಅಂತ ಇದ್ದರೆ ಮತ್ತು ಸಿಸ್ಟಮ್ಸ್ ಅಂತ ಇದ್ದರೆ, ಅದೇ ಥರ ಹಿಮೋಗ್ಲೋಬಿನ್ ಕಮ್ಮಿ ಇರುವಾಗ, ಶುಗರ್ ಜಾಸ್ತಿ ಕೆಳಗೆ ಇರುವಾಗ, BP ಕೆಳಗೆ ಜಾಸ್ತಿ ಇರುವಾಗೆಲ್ಲ ಕೂಡ ಅದು ಹೇಗೆ ಅಂತಕ್ಕಂಥ ಇದು ರೂಮೆಲ್ಲ ಸುತ್ತಾಗೋ ಥರ ಬರಲ್ಲ ಮೋಸ್ಟ್ಲಿ. ಅದು ಹೇಗೆ ನಿಮಗೆ ಬ್ಯಾಲೆನ್ಸ್ ಇಲ್ಲ ಅಂತಾರೆ, ನೀವು ಒಂದು ಸೈಡಿಗೆ ಹೋಗ್ತಾರೆ, ಇಲ್ಲ ನೀವು ನಡೆಯುವಾಗ ಕಾಲು ಹೊರಗಡೆ ಇಡಲಿಕ್ಕೆ ಆಗಲ್ಲ, ಒಂದು ಕಾಲಿಗೆ ಒಂದು ನಮ್ನಸ್ ಥರ ಹಂಗೆಲ್ಲ ಬರ್ತದೆ. ಅದು ನಿಮ್ಮ ಲಾಂಗ್ ಎಪಿಸೋಡ್ಸ್ ಕೂಡ ಇರ್ತದೆ. ಸೊ ಹಂಗೆ ಇದ್ದರೆ ನೀವು ನ್ಯೂರಾಲಜಿಸ್ಟ್ ಇಲ್ಲದ್ರೆ ಜನರಲ್ ಫಿಸಿಷಿಯನ್ ಪಕ್ಕ ಹೋಗ್ಬೋದು. ಬಟ್ ಇನ್ ಕೇಸ್ ಅವ್ರು ಅವೈಲಬಲ್ ಇಲ್ಲ ಅಂತ ಇದ್ದರೆ ಯು ಕ್ಯಾನ್ ಗೋ TNT ಆಲ್ಸೋ, ಬಿಕಾಸ್ ಅವರು ಯಾರ ಹತ್ರ ಹೋಗಿದ್ರು ಕೂಡ ಅವರೆಲ್ಲ ಸಿಸ್ಟಮ್ ಚೆಕ್ ಮಾಡಿ ಅಟ್ಲೀಸ್ಟ್ ಡಾಕ್ಟರ್ಸ್ ರೂಲ್ ಔಟ್ ಮಾಡ್ತಾರೆ ಈ ಸಿಸ್ಟಮಿಗೆ ಅಂತ. ಸೊ ಅವರು ಡೈರೆಕ್ಟ್ ಮಾಡ್ತಾರೆ ನಿಮ್ಗೆ. ಸಪೋಸ್ ಇಫ್ ದೇ ಕಮ್ ಟು ಮೀ ಆ್ಯಂಡ್ ಐ ಫೈಂಡ್ ಔಟ್ ಅವ್ರಿಗೆ ಓಕೆ ಮೆದುಳುದು ಪ್ರಾಬ್ಲಮ್ ಇದೆ ಅಂತ, ಸೊ ಐ ವಿಲ್ ಡೈರೆಕ್ಟ್ ಟು ನ್ಯೂರಾಲಜಿಸ್ಟ್. ಸೊ ಹಾಗೆ ಹೂವರ್ ಈಸ್ ಅವೈಲಬಲ್ ನಿಯರ್ ಟು ಯು ಅವ್ರಿಗೆ ಕನ್ಸಲ್ಟ್ ಮಾಡಬೇಕು, ಹಂಗೆ ಬಿಡಬಾರ್ದು, ಅಟ್ಲೀಸ್ಟ್ ಕನ್ಸಲ್ಟ್ ಅಂತ, ದಟ್ ಈಸ್ ಬೆಟರ್. ಓಕೆ. ಸೊ ಯಾವಾಗ ಒಬ್ಬ ಮನುಷ್ಯ ಇವಾಗ ತಲೆ ಸುತ್ತುತ್ತಾ ಇದೆ ಅಂತ ಹೇಳುವಾಗ ಕೆಲವೊಂದ್ಸಲ ನಾವು ನಾರ್ಮಲ್ ಆಗಿ ಬಿಟ್ಬಿಡ್ತೇವೆ, ಮುಖಕ್ಕೆ ನೀರೆಲ್ಲ ಹಾಕಿ ಸರಿ ಆಯಿತು ವೀಕ್ನೆಸ್ ಇರ್ಬೋದು ಅಂತೆಲ್ಲ ಡಿಸಿಷನ್ಗೆ ಬರ್ತೇವೆ. ಸೊ ಒಬ್ಬ ಮನುಷ್ಯನಿಗೆ ವರ್ಟಿಗೋ ಸಮಸ್ಯೆ ಬರ್ತಾ ಇದೆ, ಯಾವಾಗ ಟೆನ್ಷನ್ ಮಾಡ್ಕೊಳ್ಬೇಕು ಅಥವಾ ವರಿ ಮಾಡಿ ಡಾಕ್ಟರ್ ಹತ್ರ ಹೋಗಬೇಕಾದ ಪಾಯಿಂಟ್ ಯಾವಾಗ? ಯೂಶ್ವಲಿ ಸಪೋಸ್ ಯು ಆರ್ ಟಯರ್ಡ್, ಒಂದು ಕೆಲಸ ಎಲ್ಲ ಹಾಗೆ ತುಂಬ ಟಯರ್ಡ್ ಇದೆ, ಮನೆಗೆ ಹೋಗಿದೆ ಮಲಗಿದರೆ ಕೆಲವೊಮ್ಮೆ ಸಣ್ಣ ಎಪಿಸೋಡ್ಸ್ ಬರ್ತದೆ. ಕೆಲವೊಮ್ಮೆ ಡಿಹೈಡ್ರೇಷನ್ ಇರುವಾಗ, ಅಂದರೆ ಇಡೀ ದಿವಸ ಫುಲ್ ವರ್ಕ್ ಮಾಡುವಾಗ ನೀವು ಪ್ರೆಷರಲ್ಲಿತ್ತು ನಿಮಗೆ ನೀರು ಕುಡಿಲಿಕ್ಕೆ ಮರೆದೋಗುತ್ತೆ, ವಿಚ್ ಇಸ್ ವೆರಿ ಕಾಮನ್ ದೀಸ್ ಡೇಸ್, ಸ್ಪೆಷಲಿ ಇನ್ ಹೌಸ್, ನಾವೆಲ್ಲ ವರ್ಕ್ ಮಾಡೋದು ಇನ್ ಹೌಸ್. ಸೊ 1 or 2 episodes ಶಾರ್ಟ್ ಎಪಿಸೋಡ್ಸ್ ಏನು ಬೇಡ, ಪ್ರಾಬ್ಲಮ್ ಇಲ್ಲ. ಯು ಕ್ಯಾನ್ ತುಂಬ ನೀರು ಕುಡಿ, ಇಲ್ಲ ನಿಮಗೆ ವೈಟಮಿನ್ ಡಿ ಕಮ್ಮಿ ಇರೋ ಕೂಡ ಬರ್ತದೆ, ಹಂಗಿದ್ರೆ ಅಟ್ಲೀಸ್ಟ್ ಗೆಟ್ ಸಮ್ ಸನ್ ಎಕ್ಸ್ಪೋಷರ್. ಸೊ ಡಯಟ್ ಎಲ್ಲ ಕರೆಕ್ಟ್ ಮಾಡಿ ಅಂತ ಊಟ ಮಾಡಿ, ಬೇಕಂದರೆ ಒಂದು ಶುಗರ್ ಎಲ್ಲ ಚೆಕ್ ಮಾಡ್ಬೋದು ಇಫ್ ಅವೈಲಬಲ್. ಇಲ್ಲ ನಿಮಗೆ ಬೇರೆ ಸಿಮ್ಟಮ್ಸ್ ಕೂಡ ಇದೆ, ಹೇಗೆ ನಿಮಗೆ ತಲೆ ನೋವು ಆಗ್ತಾ ಇದೆ, ಲಾಂಗ್ ಎಪಿಸೋಡ್ಸ್ ರಿಪೀಟೆಡ್ ಎಪಿಸೋಡ್ಸ್ ಬರ್ತಾ ಇದೆ, ನಿಮ್ಮ ಏಜ್ ಕೂಡ ಚೂರು ಜಾಸ್ತಿ ಇದೆ ಅಂತ 55-60 ಎಲ್ಲ ಮೇಲೆ, ಇಲ್ಲ ನೀವು ಕ್ಯಾರಿಯಿಂಗ್ ಇದ್ದರೆ ಪ್ರೆಗ್ನೆನ್ಸಿ ಇರುವಾಗ, ಇಲ್ಲ ನಿಮಗೆ ರೆಗ್ಯುಲರ್ಲಿ ಹಿಮೋಗ್ಲೋಬಿನ್ ಕಮ್ಮಿ ಇದೆ, ಸೊ ರಿಪೀಟೆಡ್ಲಿ ಚೆಕ್ ಮಾಡುವಾಗ ಕೆಲವ್ರಿಗೆ ಹಂಗೆ ಇರುತ್ತೆ. ಸೊ ಹಂಗೆ ಸಣ್ಣ ಮಕ್ಕಳಿಗೆಲ್ಲ ಚಕ್ಕರಲ್ಲಿ ಹಂಗೆ ಬರಲ್ಲ. ಸೊ ಹಂಗಂಗೆ ಏನಾದರೂ ನಿಮಗೆ ಸೊ ಹಂಗಂಗೆ ನಿಮಗೆ ಏನಾದರೂ ಕೋರಿಲೇಟಿಂಗ್ ಫ್ಯಾಕ್ಟರ್ಸ್ ಇದ್ದರೆ, ಜೊತೆಗೆ ನಿಮಗೆ ತಲೆನೋವು ಇಲ್ಲ ಕೈಕಾಲೇನಾದರೂ ನಮ್ನಸ್ ಥರ ಅಂತ ಏನೋ ಚುಚ್ಚುತ್ತಂತರ ಆಗ್ತಾ ಇದೆ, ನಿಮಗೆ ಸ್ಪೈನಲ್ ಇಲ್ಲಿ ಜಾಗದಲ್ಲಿ ಏನಾದರೂ ಪೇನ್ ಇದೆ, ಮಸಿಲ್ಸ್ ಏನಾದರೂ ಪೇನ್ ಇದೆ, ಹಂಗೆಲ್ಲ ಇದ್ದರೆ ಕೋರಿಲೇಟಿಂಗ್ ಸಿಂಪ್ಟಮ್ಸ್ ಇದ್ದರೆ, ಮತ್ತು ರಿಂಗಿಂಗ್ ಸೆನ್ಸೇಷನ್ ಕಿವಿಯಲ್ಲಿ ವಾಂತಿ ಥರ ಬರ್ತಾ ಇದೆ, ಹಂಗೆಲ್ಲ ಇದ್ದರೆ ಚೆಕ್ ಮಾಡ್ಬೋದು. ಖಾಲಿ 1 or 2 ಶಾರ್ಟ್ ಎಪಿಸೋಡ್ಸ್ ಜಸ್ಟ್ ಚಕ್ಕರ್ ಅಂತಿದ್ರೆ ಹಂಗೆ ಹೋಗ್ತಾ ಇದೆ ಅಂತಿದ್ರೆ ಯು ಕ್ಯಾನ್ ವೇಟ್, ನೋ ಪ್ರಾಬ್ಲಮ್. ಎಸ್, ಆಲ್ ರೈಟ್. ಸೊ ಇವಾಗ ಮಾತಾಡ್ತಾ ನೀವು ಏಜ್ ಬಗ್ಗೆ ಮೆನ್ಷನ್ ಮಾಡಿದ್ರಿ. ಸೊ ಏಜ್ ಫ್ಯಾಕ್ಟರ್ ಹಾಗೇನೆ ಜೆಂಡರ್ ಫ್ಯಾಕ್ಟರ್ ಎರಡಕ್ಕಲ್ಲಿ ಹೇಗೆ ಡಿಫ್ರೆನ್ಸ್ ಇರುತ್ತಾ ಅಥವಾ ಎಲ್ಲರಿಗೂ ಇದು ಬರುತ್ತಾ? ಮೋಸ್ಟ್ಲಿ ಚಕ್ಕರ್ ಜಾಸ್ತಿ ಇರೋದು ಓಲ್ಡ್ ಏಜಲ್ಲಿ, and especially with ladies, because monthly periods alli you are losing lots of blood, so already ನಿಮ್ಮ hemoglobin will be on the lower side. so ಹಂಗೆ ಮತ್ತೆ 30-35 years ಆಗುವಾಗ ಯೂಶಲಿ ಲೇಡೀಸ್ಗೆ ಅದು ಆ ಏಜಲ್ಲಿ ಕೂಡ ನಾರ್ಮಲಿ ಜಾಸ್ತಿ ಬರ್ತದೆ. ಆ್ಯಂಡ್ ಪ್ಯೂಬರ್ಟಿ ಸಡನ್ ಆಗಿ ನೀವು ಪೀರಿಯಡ್ ಸ್ಟಾರ್ಟ್ ಮಾಡ್ತಾರೆ, ಅದರಲ್ಲಿ ಕೂಡ ಬರ್ತದೆ. ಓಲ್ಡ್ ಏಜಲ್ಲಿ ಎಂತ ಗೊತ್ತುಂಟ, ನಿಮ್ಮ ಕ್ಯಾಲ್ಶಿಯಂ ಲೆವೆಲ್ ಕಮ್ಮಿ ಬರ್ತದೆ, ಬೋನ್ ವೀಕ್ನೆಸ್ ಆಗ್ತದೆ, ಮತ್ತು ಆಲ್ ನರ್ವ್ಸ್ ವಿಲ್ ಸ್ಟಾರ್ಟ್ ವೀಕನಿಂಗ್ ಆಫ್ಟರ್ 30 years of age, 30-35 years of age. ಅಷ್ಟು ಅರ್ಲಿಯಾಗಿ ನರ್ವ್ಸ್ ಎಲ್ಲ ವೀಕನಿಂಗ್ ಶುರು ಆಗುತ್ತೆ. ಸೊ ಬೈ 60 years ಸಿಗ್ನಿಫಿಕೆಂಟ್ ಅಮೌಂಟ್ ಲಾಸ್ ಆಗ್ತದೆ. ಮಸಿಲ್ ಕೂಡ ಬೈ 30-35 ಮಸಿಲ್ ಲಾಸ್ ಕೂಡ ಸ್ಟಾರ್ಟ್ ಆಗುತ್ತೆ, ಮೇಲೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ 35 ಅಂತ ಮಸಿಲ್ ಟ್ರೈನಿಂಗ್ ಮಾಡಬೇಕು ಅಂತ ಹೇಳೋದು. ಸೊ ಬೈ 55-60 ಸಿಗ್ನಿಫಿಕೆಂಟ್ ಅಮೌಂಟ್ ಆಫ್ ಮಸಿಲ್ ಲಾಸ್, ನರ್ವ್ ಲಾಸ್ ಬಂತಿರ್ಬೋದು. ಸೊ ಮೋಸ್ಟ್ಲಿ ಸಣ್ಣ ಮಕ್ಕಳಿಗೆ ಅಷ್ಟು ಬರಲ್ಲ. ಸೊ ಏಜ್ ಪ್ರೋಗ್ರೆಸ್ ಆಗುವಾಗ ಮತ್ತು ಲೇಡೀಸ್ಗೆಲ್ಲ ನಾರ್ಮಲಿ ಸಾಧಾರಣ ಬರ್ತದೆ. ಸೊ ಆ ಥರ ಆಗೇನಾದರೂ ಇರೋದವರು ಮತ್ತು ಕ್ಯಾರೇಜ್ ಪ್ರೆಗ್ನೆನ್ಸಿಯಲ್ಲಿ ಇರೋ ಟೈಮಲ್ಲೆಲ್ಲ ಬೆಟರ್ ಬಿ ಕೀಪ್ ಎನ್ ಐ ಆನ್ ಇಟ್.
ಓಕೆ, ಸೊ ಇದು DNA ಮುಖಾಂತರ ಬರೋದಿಲ್ಲ ಅಂದ್ರೆ ತಂದೆಯಿಂದ ಮಗುವಿಗೆ ಆ ತರ ಏನಾದ್ರು ಬರುತ್ತಾ? ಇಲ್ಲಲ್ಲ, ನಾರ್ಮಲಿ ಇಲ್ಲ. ಅದು ಹಂಗೆ, ಬಿಕಾಸ್ ವರ್ಟಿಗೋ ಇಸ್ ಅ ಸಿಂಪ್ಟಮ್, ಲಕ್ಷಣ ಅಲ್ಲ ಅದು. ಸೊ ಒಂದು ಲಕ್ಷಣ ಅಂತ ಹಂಗೆ ಬರಲ್ಲ. ಸೊ ಕೆಲವು ಕಾಯಿಲೆಸು ಹಂಗೆ ಕೆಲವು ಡಿಸೀಸಸ್ ನಮಗೆ ಜೆನೆಟಿಕ್ ಆಗಿ ಬರ್ಬೋದು. ಅದರಲ್ಲಿ ಕೆಲವುದಲ್ಲಿ ಏನಾದರೂ ಸಣ್ಣ ಸಣ್ಣ ಟ್ಯೂಮರ್ಸ್ ಎಲ್ಲ ಇದ್ದರೆ ಅದರಲ್ಲಿ ಜೆನೆಟಿಕಲ್ಲಿ ಬರೋ ಥರ ಇರೋದಾದರೆ ಅದರಲ್ಲಿ ನಿಮಗೆ ಚಕ್ಕರ್ ಕೂಡ ಬರ್ಬೋದು. ಸೊ ಅದು ಡೈರೆಕ್ಟ್ ಆಗಿ ಹೇಳಲಿಕ್ಕೆ ಆಗಲ್ಲ. ಓಕೆ, ಸೊ ಇವಾಗ ವರ್ಟಿಗೋ ಇದೆ ಅಂತ ಹೇಳಿದ್ರೆ ಅದ್ರ ಜೊತೆ ಕೆಲವೊಂದಷ್ಟು ರಿಸ್ಕ್ ಕೂಡ ಇರ್ಬೋದು. ಸೊ ಟ್ರೀಟ್ ಮಾಡದೆ ಉಳ್ಕೊಂಡ್ರೆ ಏನೆಲ್ಲ ಸಮಸ್ಯೆಗಳು ಬರುತ್ತೆ? ವರ್ಟಿಗೋ ಅನ್ಟ್ರೀಟೆಡ್ ಆಗಿ ವರ್ಟಿಗೋ ಇರೋದಾದರೆ ಹಂಗೆ ಡೈರೆಕ್ಟ್ ಚೆಕ್ ಮಾಡುವಾಗ ಇಫ್ ಇಯರ್ ಅಂತ ಹೇಳಿದ್ರೆ ಫಸ್ಟ್ ಮೈಗ್ರೇನ್ ಆಗ್ಬೋದು. ಸ್ಮಾಲ್ ಡಿಸೀಸ್ ಹೇಳಿದರೆ ಮೈಗ್ರೇನ್ ಆಗ್ಬೋದು. ಇಲ್ಲ ಲಾಂಗ್ ಟರ್ಮ್ ಆಗಿ ನಿಮ್ಮ ಕಿವಿಯಲ್ಲಿ ವ್ಯಾಕ್ಸ್ ಇದೆ, ಸೊ ಅದು ನಿಮ್ಮ ಕಿವಿ ಒಳಗಡೆ ಡ್ರಮ್ಸ್ಗೆ ಪ್ರೆಷರ್ ಕೊಡ್ತಾ ಇದೆ ಅಂತ ಇದ್ರೆ ಅದರಲ್ಲಿ ಕೂಡ ಬರ್ಬೋದು. ಇಲ್ಲ ನಿಮಗೆ ಕೆಲವರಿಗೆ ಸಣ್ಣದಂತಾನೆ ಅವ್ರದ್ದು ಕಿವಿಯಲ್ಲಿ ಎಂಥ ತೂತಿರ್ತದೆ, ಕಿವಿಯಲ್ಲಿ ತಮ್ಮಟೆಲ್ ಸಣ್ಣ ತೂತಿರ್ತದೆ. ಸೊ ಅವರದ್ದು ಹಾಗೆ ಪರವಾಗಿಲ್ಲ ಅಂತ ಹೇಳಿ ಬಿಡ್ತಾರೆ. ಮೋಸ್ಟ್ಲಿ ಹಂಗೆ ಇರೋದವರು ತುಂಬ ಜಾಸ್ತಿ ಇದೆ ನಮ್ಮ ಇಲ್ಲೆಲ್ಲ. ಸೊ ಅದರಲ್ಲಿ ನಿಮ್ಮ ಕಿವಿ ಒಳಗಡೆ ಇರೋದು ನರ್ವ್ಸ್ ಎಲ್ಲ ಕಂಟಿನ್ಯೂಸ್ಲಿ ಕೆಲವು ವರ್ಷಕ್ಕೆ ಎಕ್ಸ್ಪೋಸ್ ಆಗಿ ನರ್ವ್ಸ್ ವೀಕ್ ಆಗಿ ಬರ್ಬೋದು. ಸೊ ಹಂಗೇನಾದರೂ ಇದ್ದರೆ ಟ್ರೀಟ್ ದ್ಯಾಟ್. ಸೊ ಅದಾಗ್ಬೋದು. ಇನ್ನು ಮೇಲೆ ಹೇಳಿದರೆ ಬ್ರೈನ್ ಮತ್ತು ಕಿವಿದು ಕಮ್ಯುನಿಕೇಟ್ ಮಾಡೋದು ಜಾಗ ಎಲ್ಲ ಏನಾದರೂ ಸಣ್ಣ ಸ್ವೆಲ್ಲಿಂಗ್ ಟ್ಯೂಮರ್ ಆಗಿ ಏನಾದರೂ ಇದ್ದರೆ, ಕಿವಿಯಲ್ಲಿ ಇರೋದು ನರ್ವ್ಸ್ ಏನಾದ್ರು ಪ್ರಾಬ್ಲಮ್ ಇದ್ದರೆ ಅದಕ್ಕಿಂತ ಹಂಗೆ ಹೋಗಿ ಬ್ರೈನಿಗೆ ಹೋಗಿ ಅಲ್ಲಿ ಸ್ಟ್ರೋಕ್ ಬರುವಾಗ ಇಲ್ಲ ಏನಾದರೂ ಟ್ಯೂಮರ್ಸ್ ಬರುವಾಗ ಮೈಗ್ರೇನ್ ಅಲ್ಲಿ ಕೂಡ ಬ್ರೈನಿಗೆ ಎಫೆಕ್ಟ್ ಆಗೋದು. ಮತ್ತು ಏನಾದರೂ ನಮ್ಮ ಬಾಡಿಯಲ್ಲಿರೋದು ಹಿಮೋಗ್ಲೋಬಿನ್ ಕಮ್ಮಿ ಆಗಿದ್ರೆ, ಸೋಡಿಯಂ ಕಮ್ಮಿ ಆಗಿದ್ರೆ, ಶುಗರ್ಸ್ ಮೇಲೆ ಕೆಳಗೆ ಹೋಗ್ತಾ ಇದೆ, BP ಮೇಲೆ ಕೆಳಗೆ ಹೋಗ್ತಾ ಇದೆ, ಹಾರ್ಟ್ದು ಏನಾದರೂ ಪ್ರಾಬ್ಲಮ್ ಇದೆ, ಶ್ವಾಸಕೋಶದ ಪ್ರಾಬ್ಲಮ್ ಇದೆ, ಅದರಲ್ಲೆಲ್ಲ ಚಕ್ಕರ್ ಬರ್ಬೋದು. ಸೊ ರಿಪೀಟೆಡ್ಲಿ ಬರೋದವರು ಇದೆಲ್ಲ ಒಂದು ಚೆಕ್ ಮಾಡೋದು ಒಳ್ಳೆಯದು. ಓಕೆ, ಇವಾಗ ಕಿವಿಗೆ ಆಗುವಂತ ಸಮಸ್ಯೆಯಿಂದ ಏನಾದರೂ ಈ ಒಂದು ವರ್ಟಿಗೋ ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಕೆಲವೊಬ್ಬರಿಗೆ ಮ್ಯೂಸಿಕ್ ಕೇಳುವಂಥದ್ದು ಜಾಸ್ತಿ ಇರುತ್ತೆ. ಸೊ ಆಬ್ವಿಯಸ್ಲಿ ವ್ಯಾಕ್ಸಿಗೆ ಸಮಸ್ಯೆ ಆಗುತ್ತೆ ಈ ತರ ಎಲ್ಲ ಹೇಳ್ತಾರಲ್ಲ. ಸೊ ಇದರಿಂದಾಗಿ ವರ್ಟಿಗೋ ಬರುತ್ತಾ ಅಂತ? ಪರ್ಟಿಕ್ಯುಲರ್ಲಿ ನೀವು ಮ್ಯೂಸಿಕ್ ಕೇಳಿದ್ರಲ್ಲ. ಸೊ ಮ್ಯೂಸಿಕ್ ನಾವು ಸ್ಪೆಷಲಿ ನಾವು ಇಫ್ ಯು ಆರ್ ಯೂಸಿಂಗ್ ಇಯರ್ಫೋನ್ಸ್, ಓಕೆ. ಸೊ ನಾರ್ಮಲಿ ವ್ಯಾಕ್ಸ್ ಅಂತ ಹೇಳಿದ್ರೆ ನಾರ್ಮಲಿ ಎಲ್ಲರ ಕಿವಿಯಲ್ಲಿ ಸ್ವಲ್ಪ ಇರ್ತದೆ, ಬಿಕಾಸ್ ಇಟ್ ಇಸ್ ಸಪೋಸ್ ಟು ಬಿ ದೇರ್ ಅಂತ ಹೊರಗಡೆ ಅಂತ ಬರೋದು ಧೂಳು ಮತ್ತು ಇನ್ಸೆಕ್ಟ್ಸ್ ಎಲ್ಲ ಹೋಗಿದೆ ಅದಕ್ಕೆಲ್ಲ ಅಟ್ರಾಕ್ಟ್ ಮಾಡಿ ಟ್ರ್ಯಾಪ್ ಮಾಡಲಿಕ್ಕೆ ಅದರಲ್ಲಿ ನಾರ್ಮಲಿ ಇರ್ತದೆ. ಸೊ ಅದು ತನ್ನಷ್ಟೇ ಹೊರಗಡೆ ಹೋಗುತ್ತೆ. ನಾವು ಸ್ನಾನ ಮಾಡಿದ ಮೇಲೆ ಸಣ್ಣೊಂದು ಇಲ್ಲಿ ಹೊರಗಡೆ ಬಂದು ಅದಂಗೆ ನಿಲ್ತದೆ. ಅದಕ್ಕೆ ನಾವು ಇಲ್ಲಿ ಒಂದು ಸಣ್ಣ ಇಚ್ಚಿಂಗ್ ಥರ ಎಲ್ಲ ಬರೋದು ಕಿವಿಯಲ್ಲಿ ನಾರ್ಮಲಿ ಸ್ನಾನ ಮಾಡಿದ ಮೇಲೆ. ಸೊ ಇಫ್ ಯು ಆರ್ ಯೂಸಿಂಗ್ ರೆಗ್ಯುಲರ್ಲಿ ಇಯರ್ಫೋನ್ಸ್ ಯೂಸ್ ಮಾಡ್ತಿದ್ದಾರೆ ಅಂತ ಇದ್ದರೆ ಅದು ಮೂಮೆಂಟ್ ಎಫೆಕ್ಟ್ ಆಗುತ್ತೆ. ಸೊ ಅಲ್ಲಿಯೇ ಕುತ್ಕೊಂಡು ಅದೊಂದು ಪ್ರೆಷರ್ ಕೊಡ್ತಾರೆ ಕಿವಿಗೆ, ಅದರಲ್ಲಿ ಚಕ್ಕರ್ ಬರ್ಬೋದು. ಅದು ಬರಲಿಕ್ಕೆ ಸಾಧ್ಯ ಉಂಟು. ಅದೊಂದು. ಇನ್ನೊಂದು, ರೆಗ್ಯುಲರ್ಲಿ ಲೌಡ್ ಮ್ಯೂಸಿಕ್ ಕೇಳಿದವರಿಗೆ ಅವ್ರ ನರ್ವ್ ಡ್ಯಾಮೇಜ್ ಕೂಡ ಸ್ಪೀಡಪ್ ಆಗುತ್ತೆ. ಸೊ ಮೈ ಸಜೆಷನ್ ಈಸ್ ಆಲ್ವೇಸ್ ಅವಾಯ್ಡ್ ಇಯರ್ಫೋನ್ಸ್ ಆ್ಯಸ್ ಮಚ್ ಆಸ್ ಪಾಸಿಬಲ್. ಸೊ ಅದರಲ್ಲಿ ಡೈರೆಕ್ಟ್ ಸ್ಪೀಕರಲ್ಲಿ ಇಲ್ಲ ಫೋನಲ್ಲಿ ಲೌಡ್ ಸ್ಪೀಕರಲ್ಲಿ ಇಟ್ಟು ಕೇಳೋದು ಒಳ್ಳೆಯದು. ಇಲ್ಲದ್ರೆ ಇಫ್ ಯು ಆರ್ ಆನ್ ಕಾಲ್ ಡೈರೆಕ್ಟ್ ಫೋನ್ ಯೂಸ್ ಮಾಡೋದು ಒಳ್ಳೆಯದು. ಆದರೆ ಇಫ್ ಪರ್ಟಿಕ್ಯುಲರ್ಲಿ ಇದು ಟ್ರೈನಲ್ಲೆಲ್ಲ ಇದು ಮಾಡಲೇಬೇಕು ಅಂತಿದ್ರೆ ಪ್ರಿಫರಬಲಿ ಕೀಪ್ ಆನ್ ದ ಲೋವರ್ ಸೈಡ್ ವಾಲ್ಯೂಮ್. ಅಂದರೆ ನಾರ್ಮಲಿ ಒಂದು 10-11 ಮೇಲೆ 60-70% ಮೇಲೆ ಹೋಗಿದರೆ ಫೋನೇ ವಾರ್ನಿಂಗ್ ಕೊಡ್ತಾರೆ ಅದು ಲೌಡ್ ಆಗಿದೆ ಅಂತ, ಅಲ್ಲಿ ಇರಲಿ, ಅದಕ್ಕಿಂತ ಮೇಲೆ ಆಗಬಾರ್ದು ಅಂತ. ದಟ್ ಈಸ್ ಮೈ ಸಜೆಷನ್. ರೈಟ್, ಓಕೆ. ಇನ್ನು ಇವಾಗ ಆಂಗ್ಸೈಟಿ, ಸ್ಟ್ರೆಸ್, ಲೈಫ್ ಸ್ಟೈಲ್ ಅಂತ ಕಂಪೇರ್ ಮಾಡಿದಾಗ ಇತ್ತೀಚಿನ ಜನರೇಷನ್ ಅಲ್ಲಿ ಪ್ರತಿಯೊಬ್ರು ಹೇಳುವಂಥದ್ದು ಒಂದೇ ಟಾಪಿಕ್, ಆಂಗ್ಸೈಟಿ ಇದೆ ನನಗೆ, ಸ್ಟ್ರೆಸ್ ಬರ್ತಾ ಇದೆ ಅಂತ. ಸೊ ಇದರಿಂದಾಗಿ ವರ್ಟಿಗೋ ಕಾಣಿಸ್ಕೊಳ್ಳುತ್ತಾ? ಸ್ಟ್ರೆಸ್ ಎಲ್ಲರಿಗೂ ಇದೆ ಇಲ್ಲ ಈಗ. ಆಂಗ್ಸೈಟಿ ಕೂಡ ಇದೆ ಆಪೋಸಿಟ್ ಆಗಿ. ಅಂದರೆ ಸಪೋಸ್ ಡ್ಯೂಟಿ ವರ್ಕ್ ಪ್ರಕಾರ ಎಲ್ಲ ನೋಡಿದರೆ, ಓಕೆ ನನ್ನ ವರ್ಕ್ ರಿಸಲ್ಟ್ ಬರ್ತಾ ಇದೆಯಾ, ಇಲ್ಲ ಇನ್ನೂ ಜಾಸ್ತಿ ವರ್ಕ್ ಮಾಡಬೇಕಂತ, ಮತ್ತು ಯಾವುದು ನಿಮ್ಮ ಆಫೀಸಿನ ಸೈಡಿಂದ ಕೂಡ ಪ್ರೆಷರ್ ಇರ್ಬೋದು, ಮತ್ತು ಫ್ಯಾಮಿಲಿಯಲ್ಲಿ ಕೂಡ ಪ್ರೆಷರ್ ಇರ್ಬೋದು. ಎಸ್, ಇಟ್ ಈಸ್ ರಿಲೇಟಿಂಗ್. ಬಿಕಾಸ್ ಅದು ಅದು ಹೇಗೆ ಅಂತ ಹೇಳ್ಬೋದು, ನಿಮ್ಮ ಲೈಫ್ ಸ್ಟೈಲೇ ಮಾಡಿಫೈ ಮಾಡ್ತಾರೆ. ಸಪೋಸ್ ನೀವು ಕಂಟಿನ್ಯೂಸ್ಲಿ ಸ್ಟ್ರೆಸ್ಸಲ್ಲಿದೆ ಅಂತ ಹೇಳಿದರೆ ಇಟ್ ಕ್ಯಾನ್ ಎಫೆಕ್ಟ್ ಯುವರ್ BP ಲೆವೆಲ್ಸ್. ರೆಗ್ಯುಲರ್ಲಿ ಒಂದು ಶೂಟಪ್ ಆಗೇನೆ ಟೈಪ್ A ಪರ್ಸ್ನಾಲಿಟಿ ಅಂತ ಹೇಳ್ತಾರೆ, ಅವ್ರಿಗೆ ರೆಗ್ಯುಲರ್ಲಿ ಸ್ಟ್ರೆಸ್ ಬರೋದವ್ರು, ಆಂಗ್ಸೈಟಿ ಬರೋದವ್ರಿಗೆ. ಸೊ ಅವ್ರದ್ದು BP ಇನ್ ಫ್ಯೂಚರ್ ಅವ್ರಿಗೆ BP ಕಾಯಿಲೆ ಬರಲಿಕ್ಕೆ ಚಾನ್ಸಸ್ ಜಾಸ್ತಿ. ಮತ್ತು ನಿಮಗೆ ನೀರು ಕುಡಿಲಿಕ್ಕೆ ಮರೆದೋಗುತ್ತೆ. ಹಂಗೆ ಹೇಳಿದರೆ ಶುಗರ್ದು ಡಯಟ್ ಕೂಡ ಕರೆಕ್ಟ್ ಇರಲ್ಲ. ಸೊ ಶುಗರ್ ಇದು ಕೆಳಗೆ ಹೋಗ್ಲಿಕ್ಕೆ ಚಾನ್ಸ್ ಉಂಟು. ಹಂಗೆ ನಿಮ್ಗೆ ನೀರು ಕಡಿಮೆ ಇರೋದಂತಿದ್ರೆ, ಬಾಡಿಯಲ್ಲಿ ಕಡಿಮೆ ಇರೋದಂತಂದರೆ ಡಿಹೈಡ್ರೇಷನ್ ಬರಲಿಕ್ಕೆ ಅದು ಲಾಂಗ್ ಟರ್ಮಲ್ಲೇ ಎಫೆಕ್ಟ್ ಆಗುತ್ತೆ. ಸೊ ಹಾಗೆ ಸ್ಟ್ರೆಸ್, ಆಂಗ್ಸೈಟಿ ಇದೆಲ್ಲ ವರ್ಟಿಗೋಗೆ ರೀಸನ್ ಆಗಬಹುದು.
ಅದು ಕಿವಿಗೆ ಕೂಡ ಎಫೆಕ್ಟ್ ಆಗುತ್ತೆ. ಯಾಕಂದರೆ ನಾವು ಡಿಹೈಡ್ರೇಷನ್ ಇದ್ದರೆ ಕಿವಿಯಲ್ಲಿ ಕೂಡ ನಿಮಗೆ ನ್ಯೂಟ್ರಿಷನ್ ಇರಲ್ಲ. ಸೊ ಅದಕ್ಕೆ ಕೂಡ ಎಫೆಕ್ಟ್ ಆಗುತ್ತೆ, ನರ್ವ್ಸ್ ಎಲ್ಲ ಬೇಗ ಬೇಗ ವೀಕ್ ಆಗುತ್ತೆ. ವರ್ಟಿಗೋ ಅಟ್ಯಾಕ್ ಆಗ್ತಾ ಇದೆ, ಪದೇ ಪದೇ ವರ್ಟಿಗೋ ಬರ್ತಾ ಇದೆ ಅಂತ ಹೇಳಿದ್ರೆ ಅವರು ತಕ್ಷಣ ಏನು ಮಾಡಬೇಕು ಅಂತ? ಇವಾಗ ಒಂದು ತಲೆ ಸುತ್ತಾ ಇದೆ ಅವರಿಗೆ, ಸೊ ಒಂದು ಫಸ್ಟ್ ಏಡ್ ರೀತಿಯಲ್ಲಿ ಯಾವ ರೀತಿಯಲ್ಲಿ ಅವರು ಅವ್ರನ್ನ ನೋಡ್ಕೊಳ್ಬೇಕಾಗತ್ತೆ? ಅದು ಯೂಶಲಿ ದ ಇಮ್ಮಿಡಿಯೇಟ್ ರೆಸ್ಪಾನ್ಸ್ ಫಾರ್ ಎವ್ರಿ ಒನ್, ಯಾರಿಗಾದರೂ ಹೋಲ್ಡ್ ಸಮ್ವೇರ್. ಓಕೆ, ಸೊ ಇಫ್ ಯು ಹ್ಯಾವ್ ಸಂಬಡಿ ವಿತ್ ಯು, ಆಸ್ ದಮ್ ಟು ಹೋಲ್ಡ್ ಯು. ಇಲ್ಲದ್ರೆ ಅಲ್ಲಿ ಏನಾದರೂ ಇದ್ದರೆ ಹೋಲ್ಡ್ ಮಾಡಿ. ಸಪೋಸ್ ನೀವು ಡ್ರೈವಿಂಗಲ್ಲಿ ಇರ್ತದೆ, ಸೊ ಡ್ರೈವಿಂಗಲ್ಲಿದ್ದರೆ ಕಾರ್ ಸ್ಟಾಪ್ ಮಾಡಿ, ಗಿವ್ ಸಮ್ ಟೈಮ್, ಯು ಕ್ಯಾನ್ ಕ್ಲೋಸ್ ಯುವರ್ ಐಸ್. ಇಲ್ಲದ್ರೆ ದೂರದಲ್ಲಿ ಏನಾದರೂ ಫೋಕಸ್, ಅದು ದಟ್ ವಿಲ್ ಹೆಲ್ಪ್. ದೂರಗೆ ಏನಾದರೂ ನೋಡಿ ಫೋಕಸ್ ಮಾಡ್ಬೋದು. ಇಲ್ಲ ನಿಮ್ಮ ಬ್ಯಾರೆಲ್ ಹಾಕಿ ಒಂದು ಫೋಕಸ್ ಮಾಡಿದರೆ ಯೂಶ್ವಲಿ ಒಂದು 30 ಸೆಕೆಂಡ್ಸ್ 40 ಸೆಕೆಂಡ್ಸಲ್ಲಿ ಕಡಿಮೆ ಆಗ್ತದೆ. ಸೊ ದ್ಯಾಟ್ ಈಸ್ ಇಮ್ಮಿಡಿಯೇಟ್ ಥಿಂಗ್ ವಿಚ್ ಯು ಕ್ಯಾನ್ ಡೂ. ಸಿಟ್ ಸಮ್ವೇರ್, ಒಂದು ಕುತ್ಕೊಳ್ಳಿ, ಅಲ್ಲಿ ಏನಾದರೂ ಜಾಗ ಇದ್ದರೆ ಕುತ್ಕೊಳ್ಳಿ, ನಡಿವಾಗ ಅಂತ ಕುತ್ಕೊಳ್ಳಿ. ಬೆಂಚ್ ಅಂತೆಲ್ಲ ಅಂತಂದರೆ ಯು ಸಿಟ್ ಆನ್ ದ ಫ್ಲೋರ್, ಹಂಗೆ ಕುತ್ಕೊಳ್ಳಿ. ಓಕೆ, ಹೋಲ್ಡ್ ಸಮ್ವೇರ್, ಪುಟ್ ಯುವರ್ ಫಿಂಗರ್ ಅಪ್. ಅದಕ್ಕೆ ನೋಡಿದರೆ ಮೋಸ್ಟ್ಲಿ ಅದು ಕಡಿಮೆ ಆಗುತ್ತೆ. ಸೊ ಈ ವರ್ಟಿಗೋ ಅನ್ನುವಂಥದ್ದು ಮೆಡಿಸಿನ್ ಇಲ್ಲದೆ ಕೂಡ ಕಮ್ಮಿ ಆಗುತ್ತಾ? ಆಗುತ್ತೆ. ಅದು ಯಾವ ಕಾರಣ ಅಂತ ನಿಮಗೆ ಬರೋದು ಅಂತ ಡಿಪೆಂಡ್ಸ್. ಸಪೋಸ್ ನಿಮ್ಮ ವಾಟ್ ವಿ ಕಾಲ್ BPPV, ಬಿನೈನ್ ಪ್ಯಾರಾಕ್ಸಿಸ್ಮಲ್ ಪೊಸಿಷನಲ್ ವರ್ಟಿಗೋ, ಅದು ಕಾಮನೆಸ್ಟ್ ಇಯರಿಂದ ಕಿವಿಯಲ್ಲಿ ಬರೋದು ಕಾಮನೆಸ್ಟ್ ಪ್ರಾಬ್ಲಮ್ ಅದೇ. ಯೂಶ್ವಲಿ ವಯಸ್ಸಲ್ಲಿ ಬರೋದು, ಇತ್ತೀಚೆಗೆ ಯಂಗ್ ಏಜಲ್ಲಿ ಕೂಡ ಬರ್ತಾ ಇದ್ದಾರೆ. ಬಿಕಾಸ್ ಅದು ನಾರ್ಮಲಿ ಕಿವಿ ಒಳಗಡೆ 2-3 ಕಲ್ಲು ಇರ್ತದೆ. ಬಾಕಿ ಜಾಗೆಯಲ್ಲಿ ಬರೋ ಕಲ್ಲು ಥರ ಎಲ್ಲ ಕಿವಿಯಲ್ಲಿ ನಾರ್ಮಲಿ ಇರ್ತದೆ ಎಲ್ಲರಿಗೆ. ಸೊ ಅದೊಂದು ಕಲ್ಲು ಒಂದು ಜಾಗೆಯಲ್ಲಿ ಇರ್ತದೆ, ಅದೆಲ್ಲ ಸುತ್ತೊಂದು ನೀರು ಇರ್ತದೆ. ಸೊ ವೆನ್ ನೀವು ನಮ್ಮ ಹೆಡ್ಡೆಲ್ಲ ಟರ್ನ್ ಮಾಡುವಾಗ ಇಲ್ಲಿ ನೀರೆಲ್ಲ ಬಂದು ಅದಕ್ಕೆ ಟಚ್ ಆಗುತ್ತೆ. ಸೊ ಆ ಟಚ್ ಆಗೋದು ಫೋರ್ಸಲ್ಲಿ, ಡೈರೆಕ್ಷನಲ್ಲಿ ಕಿವಿಗೆ ಗೊತ್ತಾಗುತ್ತೆ ಯಾವ ಸೈಡಿಗೆ ನೀವು ಟರ್ನ್ ಮಾಡ್ತಿದ್ದಾರೆ. ಸೊ ಹಂಗೆ ಅದು ಕಲ್ಲುದು ಪೊಸಿಷನ್ ರಾಂಗ್ ಆಗಿದ್ರೆ ಅದು ಬರೋದು ಫೋರ್ಸ್, ಅದಕ್ಕೆ ಹಿಟ್ ಆಗೋದು, ತಗೊಳ್ಳೋದು ಟೈಮ್ ಎಲ್ಲ ವ್ಯತ್ಯಾಸ ಆಗ್ತದೆ. ಸೊ ಅದು ಪ್ರಕಾರ ನಮಗೆ ಚಕ್ಕರ್ ಬರ್ಬೋದು. ಸೊ ಅದು ಕಾಮನೆಸ್ಟ್ ಆಗಿ. ಅದಕ್ಕೆ ಮೆಡಿಸಿನ್ ಬೇಕಾಗೋದಿಲ್ಲ ಮೋಸ್ಟ್ಲಿ, ಯಾಕಂದರೆ ಅದು ಎಕ್ಸಸೈಸ್ ಮಾಡಿ ಡೈರೆಕ್ಟ್ ಒರಿಜಿನಲ್ ಪೊಸಿಷನ್ಗೆ ವಾಪಸ್ ತಗೊಂಡು ಬಂದರೆ ಅದಲ್ಲಿ ಫಿಕ್ಸ್ ಆಗಲಿಕ್ಕೆ ಮಾತ್ರ 1-2 ದಿವಸ ಬೇಕಾಗುತ್ತೆ. ಸೊ ಆ ದಿವಸ ಕೆಲವೊಮ್ಮೆ ನೀವು ಬೆಡ್ ರೆಸ್ಟ್ ತಗೊಳ್ಬೇಕು. ಕೆಲವೊಮ್ಮೆ ನೀವು ಡಿಪೆಂಡಿಂಗ್ ಆನ್ ದ ಸಿವಿಯಾರಿಟಿ ನೀವು ಕೆಲಸ ಎಲ್ಲ ಮಾಡ್ಬೋದು, ಅಂದರೆ ಕೇರ್ಫುಲ್ಲಾಗಿ ಮಾಡಬೇಕು. ಅದೇ ಥರ ಕೆಲವೊಮ್ಮೆ ಏನಾದರೂ ನಿಮಗೆ ಡಿಹೈಡ್ರೇಷನಲ್ಲಿ ಬರೋದಂತ ಅದಕ್ಕೆ ಮೆಡಿಸಿನ್ ಬೇಡ. ಸೊ ಡಿಪೆಂಡಿಂಗ್ ಆನ್ ದ ಕಾಸ್ ನಿಮ್ಮದು ಎಕ್ಸಸೈಸ್ ಇಲ್ಲ ಕರೆಕ್ಟಿಂಗ್ ದ ಕಾಸ್, ಡಿಹೈಡ್ರೇಷನ್ ಕರೆಕ್ಟ್ ಮಾಡೋದು ಹಂಗೆ ಕಡಿಮೆ ಆಗುತ್ತೆ. ಕೆಲವುದಕ್ಕೆ ಸಪೋಸ್ ಯು ಹ್ಯಾವ್ ಅ ಸ್ಟ್ರೋಕ್, ಇಲ್ಲ ನಿಮಗೆ ಮೈಗ್ರೇನ್ ಪ್ರಕಾರ ಅಂತ ಬರ್ತಿದೆ, ಅಂಕಿದ್ರೆ ಮೈಗ್ರೇನ್ ಕರೆಕ್ಷನ್ ಆಗಲಿಕ್ಕೆ, ಇಲ್ಲ ಸ್ಟ್ರೋಕ್ ಕರೆಕ್ಷನ್ ಮಾಡಲಿಕ್ಕೆ, ಏನಾದರೂ ಸ್ವೆಲ್ಲಿಂಗ್ ಇದೆ, ಟ್ಯೂಮರ್ ಇದೆ ಅಂತ ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಅದಕ್ಕೆ ಮೆಡಿಸಿನೇ ಬೇಕಾಗುತ್ತೆ. ರೈಟ್, ಓಕೆ. ಸೊ ಇವಾಗ ಆಸ್ ಎ ಡಾಕ್ಟರ್ ನಿಮ್ಮ ಹತ್ರ ತುಂಬ ಪೇಷಂಟ್ಸ್ ಬಂದಿರ್ತಾರೆ. ಸೊ ಅದರಲ್ಲಿ ಒಂದು ವರ್ಟಿಗೋ ಸಮಸ್ಯೆ ಇದ್ದವರಲ್ಲಿ ನೀವು ಕಾಮನ್ ಆಗಿ ಕೇಳಿದಂತಹ ವದಂತಿಗಳು ಅಥವಾ ಮಿತ್ಸ್ ಯಾವುದೆಲ್ಲ? ಸೊ ಫಸ್ಟ್ ಮಿತ್, ಅದು ಅವರು ವರ್ಟಿಗೋ ಅಂತ ಒಂದು ಕಾಯಿಲೆ ಅಂತ ಅಂದ್ಕೊಳ್ತದೆ. ವರ್ಟಿಗೋ ಇಸ್ ನಾಟ್ ಅ ಡಿಸೀಸ್, ಅದೊಂದು ಸಿಂಪ್ಟಮ್ ಮಾತ್ರ. ಸೊ ವರ್ಟಿಗೋ ಅಂತ ನಾವು ಕೆಲವು ಕಾಯಿಲೆಗೆ ಯಾವ ಕಾಯಿಲೆಗೆ ವರ್ಟಿಗೋ ಅಂತ ಹೆಸರು ಕೊಡಲ್ಲ. ಈಗ ನಾವು ಹೇಳೋದು BPPV, ಅದರಲ್ಲಿ ವಿ ಮಾತ್ರ ವರ್ಟಿಗೋ, ಬಾಕಿ 2-3 ಟರ್ಮ್ಸ್ ಉಂಟು ಅದರಲ್ಲಿ ಮುಂಚೆ, ಬಿನೈನ್ ಪ್ಯಾರಾಕ್ಸಿಸ್ಮಲ್ ಪೊಸಿಷನಲ್ ಅಂತ. ಸೊ ಅದೇ ಥರ ಮೈಗ್ರೇನ್. ಸೊ ಅದು ವರ್ಟಿಗೋ ಅಂತ ಕಾಯಿಲೆ ಅಂತ ಎಲ್ಲ, ವರ್ಟಿಗೋ ಅಂತ ಕಾಯಿಲೆ ಅಂತ ಹೇಳಲಿಕ್ಕೆ ಆಗಲ್ಲ. ಮತ್ತು ಇನ್ನೊಂದು ಕಾಮನಲ್ಲಿ ಅವರು ಮಿತ್ ಕೇಳೋದಂತೆ, ನನಗೆ ವಯಸ್ಸಾಗಲಿಲ್ಲಲ್ಲ, 30 ವಯಸ್ಸಲ್ಲಿ 25 ವಯಸ್ಸಲ್ಲಿ ನನಗೆ ಯಾಕೆ ಬಂದಿದೆ ಡಾಕ್ಟರ್, ನನಗೆ ಏನಾದರೂ ಟ್ಯೂಮರ್ ಇದೆಯಾ ಅಂತ. ಸೊ ಹಂಗೆಲ್ಲ ಅದು ಓಲ್ಡ್ ಏಜಲ್ಲಿ ಮಾತ್ರ ಬರೋದಂತ ಹೇಳಲಿಕ್ಕೆ ಆಗಲ್ಲ. ಬಿಕಾಸ್ ಇತ್ತೀಚೆಗೆ ನಾವೆಲ್ಲರೂ ಸೆಡೆಂಟ್ರಿ ಲೈಫ್ ಸ್ಟೈಲ್, ಕೆಲಸ ಕೂಡ ಇನ್ಕ್ಲೂಡಿಂಗ್ ಮೀ, ಮನೆ ಹೊರಗಡೆ ಹೋಗಿ ಹಂಗೆ ಕೆಲಸ ಅಷ್ಟು ಮಾಡಲ್ಲ. ಎಲ್ಲರೂ ಒಳಗಡೆ ಕೂತ್ರೆ ವೈಟಮಿನ್ ಡಿ ತುಂಬ ಕಮ್ಮಿ ಎಲ್ಲರಿಗೂ ಇರ್ತದೆ. ಸೊ ಎಲ್ಲರೊಂದು 6 ಮಂತ್ಸಲ್ಲಿ ಒಮ್ಮೆ ವೈಟಮಿನ್ ಡಿ ಚೆಕ್ ಮಾಡಿ ಅದಕ್ಕೆ ಏನಾದರೂ ಕಮ್ಮಿ ಇದ್ದರೆ ಟ್ಯಾಬ್ಲೆಟ್ ತಗೊಂಡ್ರೆ ಮೋಸ್ಟ್ಲಿ ಅದೇ ಆಗುತ್ತೆ. ಸೊ ವಾಟ್ ಐ ಮೀನ್ ಟು ಸೇ ಇಸ್, ನಿಮ್ಮ ಅರ್ಲಿ ಏಜಲ್ಲಿ ಕೂಡ ಬರ್ತದೆ. ಲೇಡೀಸ್ಗೆ ಚೂರು ಜಾಸ್ತಿ ಇರ್ತದೆ, ಅದೆಲ್ಲರೂ ಹಂಗೆ ಆಕ್ಸೆಪ್ಟ್ ಮಾಡಲ್ಲ. ಮತ್ತು ಕೆಲವರು ಹಿಂಗೆ ಹೇಳ್ತಾರೆ ಅಂತೆ, ಐ ಥಿಂಕ್ ದಿಸ್ ಆಲ್ಸೋ ಮಿತ್, ಅಂದರೆ ತಲೆ ಚಕ್ರ ಬಂದರೆ ವರ್ಟಿಗೋ ಬಂದರೆ ಡೋಂಟ್ ಮೂವ್, ಅಂದರೆ ಮೂವ್ ಆಗಬಾರ್ದು ಅಂತಿದ್ರೆ ಹಂಗೆ ಅಲ್ಲ. ಕೆಲವು ಕಾಯಿಲೆಗೆ ಎಕ್ಸಸೈಸ್ ಇಸ್ ದ ಟ್ರೀಟ್ಮೆಂಟ್. ಸೊ BPPVಗೆ ಎಕ್ಸಸೈಸ್ ದ ಟ್ರೀಟ್ಮೆಂಟ್. ಮೈಗ್ರೇನ್ಗೆ ಕೂಡ ಕೆಲವು ಎಕ್ಸಸೈಸಸ್ ಬೇಕಾಗುತ್ತೆ, ಅಂದರೆ ಕಾರ್ಡಿಯೋ ಥರ ಟ್ರೈನಿಂಗ್ ಎಕ್ಸಸೈಸ್ ಹಂಗೆ ಅಲ್ಲ. ಸೊ ಕಣ್ಣಿಗೆ ಕಿವಿಗೆ ಎಲ್ಲ ಸ್ಮಾಲ್ ಲಿಟಲ್ ಮೂವ್ಮೆಂಟ್ ಎಕ್ಸಸೈಸಸ್, ತಲೆ ಆಚೆ ತಿರುಗೋದು ಈಚೆ ತಿರುಗೋದು, ಸ್ಮಾಲ್ ವರ್ಟಿಗೋ ಎಕ್ಸಸೈಸಸ್ ಅಂತೆಲ್ಲ ಹೇಳ್ತಾರೆ. ಸೊ ಅದು ಕೂಡ. ಮತ್ತು ಕೆಲವರು ಹೇಳೋದು ವರ್ಟಿಗೋ ಬಂದರೆ ಮೆಡಿಸಿನೇ ತಗೊಳ್ಬೇಕು ಅಂತ, ಹಂಗೆ ಹೇಳಲಿಕ್ಕೆ ಕೂಡ ಇಲ್ಲ. ಕೆಲವುದಕ್ಕೆ ಎಕ್ಸಸೈಸ್ ಕೊಟ್ರೇ ಸರಿ ಆಗುತ್ತೆ. ಹಂಗಂಗೆ ಕೆಲವರು ಒಂದು ಮಿತ್ಸ್ ಇದೆ. ದ್ಯಾಟ್ ಈಸ್ ಆಲ್ ವಿಚ್ ಈಸ್ ಕಮಿಂಗ್ ಟು ಮೈ ಮೈಂಡ್. ಜಾಸ್ತಿ ಕೂಡ ಇರ್ಬೋದು, ಬಟ್ ದಿಸ್ ಆರ್ ದ ಫ್ರೀಕ್ವೆಂಟ್ ಕ್ವಶನ್ಸ್.
ರೈಟ್. ಓಕೆ. ಸೊ ಇವಾಗ ಈ BP, ಶುಗರ್ ಈ ತರ ಸಮಸ್ಯೆಗಳಾಗಿರ್ಬೋದು ಅಥವಾ ಯಾವುದೇ ಸಮಸ್ಯೆಗಳಾಗಿರ್ಬೋದು, ಇದಕ್ಕೆ ಟ್ಯಾಬ್ಲೆಟ್ಸ್ ಅನ್ನ ತಗೊಳ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಆಂಟಿಬಯೋಟಿಕ್ಸ್ ಆಗಿರ್ಬೋದು, ಈ ತರದ್ದು ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ಳುವಂತದ್ದಾಗಿರ್ಬೋದು. ಇದೇನಾದ್ರೂ ಈ ವರ್ಟಿಗೋಗೆ ಜಾಸ್ತಿ ಪುಷ್ಟಿ ಕೊಡುತ್ತಾ? ಆಗ್ತದೆ. ಸೊ ಎನಿ ಮೆಡಿಸಿನ್ ಯು ಟೇಕಿಂಗ್, ಸೊ ಆ್ಯಂಟಿಬಯೋಟಿಕ್ಸ್ ಇಲ್ಲ ನಿಮ್ಮದು ಡಯಾಬಿಟಿಕ್ ಮೆಡಿಕೇಷನ್ಸ್, ಥೈರಾಯ್ಡ್ ಮೆಡಿಕೇಷನ್ಸ್, ಇಲ್ಲ ನಿಮ್ಮ ಹೈಪರ್ ಟೆನ್ಷನ್ ಮೆಡಿಕೇಷನ್, BP ಮೆಡಿಕೇಷನ್ಸ್, ಎಲ್ಲದಕ್ಕೆ ಲಾಂಗ್ ಟರ್ಮ್ ತಗೊಳ್ಳೋಗ ಆಬ್ವಿಯಸ್ಲಿ ಇಟ್ ವಿಲ್ ಹ್ಯಾವ್ ಸಮ್ ಎಫೆಕ್ಟ್ ಇನ್ ಅದರ್ ಸಿಸ್ಟಮ್ಸ್ ಆಲ್ಸೋ. ಸೊ ಕಿವಿಗೆ ಆಲ್ರೆಡಿ ಟೋಲ್ಡ್ ಅಂದರೆ ಕಿವಿದು ಬರೋಗೆ ನೆರಕ್ಕೆ 2 ಪೋರ್ಷನ್ಸ್ ಉಂಟು. ಸೊ ಯಾವ ಪೋರ್ಷನ್ಗೆ ಅದು ಎಫೆಕ್ಟ್ ಮಾಡ್ಬೋದು, ಕೆಲವು 2 ಪೋರ್ಷನ್ಗೆ ಎಫೆಕ್ಟ್ ಆಗುತ್ತೆ. ಹಂಗೆ ಥರ ಸೊ ಪರ್ಟಿಕ್ಯುಲರ್ಲಿ ಸಮ್ ಆ್ಯಂಟಿಬಯೋಟಿಕ್, ಪೆನಿಸಿಲಿನ್ ಗ್ರೂಪಲ್ಲಿ ಬರೋದು ಆ್ಯಂಟಿಬಯೋಟಿಕ್ಸ್ ಎಲ್ಲ ಕಿವಿಗೆ ಡ್ಯಾಮೇಜ್ ಕೊಡ್ತಾರೆ. ನಮ್ಮದು ಕ್ಯಾನ್ಸರ್ ಟ್ರೀಟ್ಮೆಂಟ್ಸ್ಗೆ ಯೂಸ್ ಮಾಡೋದು ಮೆಡಿಸಿನ್ಸ್, ಹೈಯರ್ ಲೆವೆಲ್ ಮೆಡಿಸಿನ್ಸ್, ಕೆಲವು ಮೆಟ್ಫಾರ್ಮಿನ್ ಕಾಮನ್ಲಿ ಎಲ್ಲರೂ ಡಯಾಬಿಟೀಸಿಗೆಲ್ಲ ತಗೊಳ್ಳೋದು ಮೆಡಿಸಿನ್ಸ್, ಅದು ಕೂಡ ನಮ್ಮ ನರ್ವ್ಸ್ ವೀಕ್ ಆಗಲಿಕ್ಕೆ ಲಾಂಗ್ ಟರ್ಮಲ್ಲಿ. ಸೊ ಸ್ಮೆಲ್ ಲಾಸ್ ಆಗುತ್ತೆ ಕೆಲವರಿಗೆ, ಹಂಗೆ ಕಿವಿದು ಕೂಡ ಎಫೆಕ್ಟ್ ಆಗುತ್ತೆ. ಕೆಲವು ಟೈಮ್ ಥೈರಾಯ್ಡ್ ಮೆಡಿಕೇಷನ್ಸ್, ಬಿಕಾಸ್ ಥೈರಾಯ್ಡ್ ಕಡಿಮೆ ಇರುವಾಗ ನರ್ವ್ಸ್ ಟ್ರಾನ್ಸ್ಮಿಷನ್ ಕಮ್ಮಿ, ಇದು ಕೆಪಾಸಿಟಿ ಕಡಿಮೆ ಆಗುತ್ತೆ. ಸೊ ಇಫ್ ಯು ಆರ್ ನಾಟ್ ಟೇಕಿಂಗ್ ಅಡಿಕ್ವೇಟ್ ಮೆಡಿಕೇಷನ್ ಇಲ್ಲ ಓವರ್ ಮೆಡಿಕೇಷನ್ ತಗೊಳ್ತಾ ಇದ್ದರೆ ಕೂಡ ಅದು ಎಫೆಕ್ಟ್ ಆಗುತ್ತೆ. ಸೊ ಮೆಡಿಕೇಷನ್ಸ್ ಕ್ಯಾನ್ ಎಫೆಕ್ಟ್, ಆ್ಯಂಟಿಬಯೋಟಿಕ್ಸ್ ಕ್ಯಾನ್ ಎಫೆಕ್ಟ್, ಕ್ಯಾನ್ಸರ್ ಟ್ರೀಟ್ಮೆಂಟ್ಸ್ ಕ್ಯಾನ್ ಎಫೆಕ್ಟ್, ಹೈಯರ್ ಮೆಡಿಕೇಷನ್ಸ್. ಸಪೋಸ್ ಸಮ್ಟೈಮ್ಸ್ ಏನೋ ದಿಸ್ ಕಾಮನ್ ಪೇಸ್ಟ್ ನಾವು ಯೂಸ್ ಮಾಡ್ತಿರಲ್ಲ, ಅದರಲ್ಲಿ SLS ಅಂತ ಹೇಳ್ತಾರೆ. ಸೊ ದೀಸ್ ಡೇಸ್ ಎಲ್ಲರೂ ಚೆಕ್ ಮಾಡ್ತಾರಲ್ಲ, ಪ್ಯಾರಾಬಿನ್ ಇದೆಯಾ, SLS ಇದೆಯಾ, SLS ಫ್ರೀ, ಪ್ಯಾರಾಬಿನ್ ಫ್ರೀ. ಮತ್ತು ಕೆಲವುದಲ್ಲಿ ಗೋಲ್ಡ್ ಎಕ್ಸ್ಟ್ರಾಕ್ಟ್ಸ್ ಇರ್ತದೆ ಕೆಲವುದಲ್ಲಿ. ಸೊ ಅದೆಲ್ಲ ಇಟ್ ಕ್ಯಾನ್ ಎಫೆಕ್ಟ್ ಯುವರ್ ನರ್ವ್ಸ್. ಲಾಂಗ್ ಟರ್ಮ್ ಇಟ್ ಕ್ಯಾನ್ ಎಫೆಕ್ಟ್. ಕೆಲವ್ರು ಆಗ್ತಾರಲ್ಲ ಗೋಲ್ಡ್ ಇಂಪ್ಲಾಂಟ್ಸ್ ಎಲ್ಲ. ಸೊ ಲಾಂಗ್ ಟರ್ಮಲ್ಲಿ ಅದು ಲಿಟಲ್ ಬೈ ಲಿಟಲ್ ಅದು ನಿಮ್ಮ ಬ್ಲಡ್ಡಿಗೆ ಹೋಗಿದರೆ ಲಾಂಗ್ ಟರ್ಮಲ್ಲಿ ಅದು ನರ್ವ್ಸಿಗೆ ಎಫೆಕ್ಟ್, ಎನಿ ನರ್ವ್ ಇಟ್ ಕ್ಯಾನ್ ಗೆಟ್ ಎಫೆಕ್ಟೆಡ್. ಸೊ ದ್ಯಾಟ್ ಕ್ಯಾನ್ ಎಫೆಕ್ಟ್ ಯುವರ್ ಕಿವಿಗೆ ಬರೋದು, ನೆರವು ಕಡೆ ಎಫೆಕ್ಟ್ ಬರ್ಬೋದು, ಇಟ್ ಕ್ಯಾನ್ ಗೆಟ್ ಎಫೆಕ್ಟೆಡ್. ಓಕೆ. ಸೊ ಕೆಲವೊಂದ್ಸಲ ಕೆಲವರಿಗೆ ಡ್ರೈ ಇಯರ್ಸ್ ಮತ್ತೆ ಫ್ಲೇಕ್ಸ್ ಎಲ್ಲ ಬರುವಂತದ್ದು ಕಿವಿಯಿಂದ ಎಲ್ಲ ಬರುತ್ತಲ್ಲ, ಸೊ ಇದರಿಂದ ಏನಾದರೂ ವರ್ಟಿಗೋ ಕಾಣಿಸ್ಕೊಳ್ಳುತ್ತಾ? ಡೈರೆಕ್ಟ್ ರಿಲೇಷನ್ ಅಂತ ಹೇಳಲಿಕ್ಕೆ ಆಗಲ್ಲ. ಮೋಸ್ಟ್ಲಿ ಕಿವಿಯಲ್ಲಿ ಡ್ರೈ ಇರೋದು ಐದರ್ ಇಟ್ ಈಸ್ ಅಲರ್ಜಿ ಅಂತ ಬರ್ಬೋದು, ಇಲ್ಲ ಡ್ಯಾಂಡ್ರಫ್ ತುಂಬ ಇರೋದವ್ರಿಗೆ ಬರ್ಬೋದು ಸೆನ್ಸೇಷನ್ಸ್, ವ್ಯಾಕ್ಸ್ ಇರೋದವ್ರಿಗೆ ಕೂಡ ಬರ್ಬೋದು. ಇದರಲ್ಲಿ ಅಲರ್ಜಿಗೆ ಡ್ಯಾಂಡ್ರಫ್ಗೆ ಏನು ಸಂಬಂಧ ಇಲ್ಲ. ವ್ಯಾಕ್ಸ್ ಇದ್ದರೆ ಆಲ್ರೆಡಿ ಟೋಲ್ಡ್ ಯು, ವ್ಯಾಕ್ಸ್ ಇರುವಾಗ ಅದು ಕಿವಿಗೊಂದು ಇಫ್ ಟೂ ಮಚ್ ಇದೆ, ಕೆಲವರಿಗೆ ಅಂತ ಗೊತ್ತುಂಟ ಕರೆಕ್ಟ್ ಲೈನಲ್ಲಿ ಕಿವಿ ಇರಲ್ಲ. ಸೊ ಎಕ್ಸ್ಟರ್ನಲ್ ಓಪನಿಂಗ್ ಸಣ್ಣದಿರ್ತದೆ, ಇಂಟರ್ನಲ್ ಓಪನಿಂಗ್ ದೊಡ್ಡದಿರ್ತದೆ, ಹಂಗೆ ವ್ಯಾಕ್ಸಿಗೆ ಹೊರಗೆ ಬರಲಿಕ್ಕೆ ಜಾಗ ಇರಲ್ಲ. ಸೊ ಅಲ್ಲಿ ಒಂದು ವೆಲ್ ಥರ ಆಗ್ತದೆ, ಒಂದು ಹವರ್ ಗ್ಲಾಸ್ ಶೇಪಲ್ಲಿ ಬಂದೊಂದು ವೆಲ್ ಥರ ಆಗ್ತದೆ. ಸೊ ಹಾಗೆ ಅದು ಕುತ್ಕೊಂಡು ಅದು ಪ್ರೆಷರ್ ಕಿವಿ ತಮ್ಮಟೆಗೆ ಡ್ರಮ್ಗೆ ಕೊಡ್ತಾರೆ. ಸೊ ಹಾಗೆ ಬರ್ಬೋದು. ಅದು ಡೈರೆಕ್ಟ್ ರಿಲೇಷನ್ ಅಂತ ಹೇಳಲಿಕ್ಕೆ ಆಗಲ್ಲ. ಇಫ್ ವ್ಯಾಕ್ಸ್ ಕಾರಣದಲ್ಲಿ ನಿಮ್ಗೆ ಫ್ಲೆಕ್ಸ್ ಬರ್ತಾ ಇದೆ ಅಂತ ಇಟ್ ಕ್ಯಾನ್ ಎಫೆಕ್ಟ್. ಓಕೆ, ರೈಟ್. ಸೊ ಔಟ್ ಆಫ್ ದ ಟಾಪಿಕ್, ನೀವು ENT ಸರ್ಜನ್ ಆಗಿರೋದ್ರಿಂದ ಈ ಪ್ರಶ್ನೆಯನ್ನು ಕೇಳ್ತೇನೆ. ಇವಾಗ ವ್ಯಾಕ್ಸ್ ಬಗ್ಗೆ ಮಾತಾಡ್ತಿದ್ರಿ ಅಲ್ಲ, ಸೊ ವ್ಯಾಕ್ಸ್ ಅನ್ನ ಕೆಲವರು ನಾವೇ ಕ್ಲೀನ್ ಮಾಡುವಂತದ್ದೆಲ್ಲ ಮಾಡ್ತಾರೆ, ವಿಚ್ ಈಸ್ ವಿ ಆಲ್ವೇಸ್ ಸೇ ಇಟ್ ಈಸ್ ಬ್ಯಾಡ್ ಫಾರ್ ಯೋರ್ ಹೆಲ್ತ್ ಅಂತ. ಬಟ್ ಒಬ್ಬ ಡಾಕ್ಟರ್ ಹತ್ರ ಹೋಗಿ, ಒಬ್ಬ ಸ್ಪೆಷಲಿಸ್ಟ್ ಹತ್ರ ಹೋಗಿ ಎಷ್ಟು ಟೈಮಿಗೆ ಒಂದ್ಸಲ ಚೆಕಪ್ ಅನ್ನ ಮಾಡ್ಕೊಳ್ಳೋದು ಒಳ್ಳೇದು ಅಂತ? ವ್ಯಾಕ್ಸ್ಗೆ ಬಗ್ಗೆ ಅಂತ ಇದ್ರೆ ರೆಗ್ಯುಲರ್ ಚೆಕಪ್ ಬೇಕು ಅಂತಿಲ್ಲ. ಬಿಕಾಸ್ ಸಪೋಸ್ ನೀವು ಬ್ರಷ್ ಮಾಡ್ತೀವಿ, ಮೂಗಲ್ಲಿರೋದೇ ನಾವು ರೆಗ್ಯುಲರ್ಲಿ ಕ್ಲೀನ್ ಮಾಡೋದಿಲ್ಲಲ್ಲ. ಸೊ ಅದು ಬಾಡಿಗೆ ಗೊತ್ತಾಗುತ್ತೆ, ಅದು ಇನ್ಬಿಲ್ಟ್ ಮೆಕ್ಯಾನಿಸಮ್ ಇದೆ ಅದು ಕ್ಲೀನ್ ಮಾಡಲಿಕ್ಕೆ, ಮೂಗಲ್ಲಿರೋದು ಕಫ ಎಲ್ಲ ಕ್ಲೀನ್ ಮಾಡಲಿಕ್ಕೆ. ಅದೇ ಥರ ಕಿವಿಯಲ್ಲಿ ಇರೋದು ಕೂಡ ಕ್ಲೀನ್ ಮಾಡಲಿಕ್ಕೆ ಒಂದು ಮೆಕ್ಯಾನಿಸಮ್ ಉಂಟು. ಅದು ಕಿವಿ ಇನ್ಸೈಡಲ್ಲಿ ಇರೋದು ಚರ್ಮ ಮೆಲ್ಲ ಫುಲ್ ಟೈಮ್ ಹೊರಗೆ ಬರ್ತಾನೆ ಇರ್ತದೆ. ಸೊ ಅದ್ರ ಜೊತೆಗೆ ನಿಮ್ಮ ವ್ಯಾಕ್ಸ್ ಕೂಡ ಹೊರಗೆ ಬರ್ತದೆ. ಇನ್ಸೈಡಲ್ಲಿ ಚರ್ಮ ಹೊಸದು ಬರ್ತದೆ. ಸೊ ಹಂಗೆ ಬಂದೋದು ಅದು ಹೊರಗೆ ತನಕ ಬರ್ತದೆ. ಅದು ಇಲ್ಲಿ ತನಕ ನಿಮ್ಮ ಔಟ್ಸೈಡ್ ಓಪನಿಂಗ್ ತನಕ ಬಂದಿರ್ತದೆ. ಖಾಲಿ ಅಲ್ಲಿ ಮಾತ್ರ ಕ್ಲೀನ್ ಮಾಡಿದರೆ ಸಾಕು. ಸೊ ರೆಗ್ಯುಲರ್ ಚೆಕಪ್ ಅದಕ್ಕೆ ಬೇಕು ಅಂತಲೇ ಇಲ್ಲ. ಸಪೋಸ್ ನಿಮ್ಮದು ಕಿವಿದು ಹೋಲ್ಸ್ ಕಮ್ಮಿ ಇದೆ, ಇಲ್ಲಿ ಎಕ್ಸ್ಟರ್ನಲ್ ಓಪನಿಂಗ್ ಕಮ್ಮಿ ಸಣ್ಣದಿದೆ ಅಂತಿದ್ರೆ ಅದಕ್ಕೆ ಬರಲಿಕ್ಕೆ ಜಾಗ ಸಿಕ್ಕಲ್ಲ. ಇಲ್ಲ ನಿಮ್ಮ ಕಿವಿಗೆ ಏನಾದರೂ ಪ್ರಾಬ್ಲಮ್ ಇದೆ, ನಿಮಗೆ ತುಂಬ ಅಲರ್ಜಿ ಇದೆ, ಇಲ್ಲ ನಿಮಗೆ ರೆಗ್ಯುಲರ್ಲಿ ಡಯಾಬಿಟೀಸ್ ಮೆಡಿಕೇಷನ್ ತಗೊಳ್ತಾ ಇದ್ದಾರೆ ಅಂತ ಇದ್ದರೆ, ಆಗ ಏನಾದರೂ ನಿಮ್ಮ ಕೋಮಾರ್ಬಿಡಿಟೀಸ್ ಇದ್ದರೆ ಹಂಗೆ ಮಾತ್ರ ರೆಗ್ಯುಲರ್ ಒಂದು 1 in 6 months ಒಂದು ಇಯರ್ ಸ್ಪೆಷಲಿಸ್ಟ್ ಹತ್ರ ಹೋಗಿ ಒಂದು ಚೆಕಪ್ ಮಾಡಿದರೆ ಸಾಕಾಗುತ್ತೆ. ರೈಟ್. ಓಕೆ. ಸೊ ಇವಾಗ ಮಕ್ಕಳಿಗೆ ಶಾಲೆಯಲ್ಲೆಲ್ಲ ಅಸೆಂಬ್ಲಿ ಟೈಮಲ್ಲೆಲ್ಲ ನಿಲ್ಲಿಸ್ತಾ ಇರುವಂಥದ್ದು, ಕೆಲವೊಂದು ಮಕ್ಕಳಿಗೆ ಎಸ್ಪೆಷಲಿ ತುಂಬಾ ಸಲ ಈ ಒಂದು ತಲೆ ತಿರುಗುವಂಥದ್ದು, ಕ್ಲಾಸಲ್ಲಿ ಆಗುವಂಥದ್ದೆಲ್ಲ, ಐ ಮೀನ್ ನಾವು ಸ್ಕೂಲಲ್ಲಿ ಹೋಗ್ಬೇಕಾದ್ರೆ ಕೂಡ ನೋಡಿರ್ತೇವೆ. ಸೊ ಈ ಸಣ್ಣ ಏಜಲ್ಲಿ ವರ್ಟಿಗೋ ಬರುತ್ತಾ ಅಂತ? ಬರುತ್ತೆ, ರೇಯರ್ ಆಗಿ ಬರುತ್ತೆ. ಸೊ ಸಣ್ಣ ಏಜಲ್ಲಿ ವರ್ಟಿಗೋ ಬಂದರೆ ಇಟ್ ಈಸ್ ಮೋಸ್ಟ್ಲಿ ಅವ್ರಿಗೆ ಮೈಗ್ರೇನ್ ಬರಲಿಕ್ಕೆ ಸಾಧ್ಯತೆ ಇದೆ ಅಂತ. ಸೊ ಅದೊಂದು ಏರ್ಲಿ ಮೈಗ್ರೇನ್ದು ಸೈನ್ ಹಾಗೆ ಬರ್ಬೋದು. ಸೊ ದಟ್ ಇಸ್ ಕಾಲ್ಡ್ ಬಿಲೈನ್ ಪೆರಾಕ್ಸಿಸ್ಮಲ್ ವರ್ಟಿಗೋ. ಸೊ ಅದು ಇಲ್ಲ ಡಿಹೈಡ್ರೇಷನಲ್ಲಿ ಕೂಡ ಬರ್ಬೋದು. ಸೊ ಮತ್ತು ಇನ್ನೊಂದು ಮಕ್ಕಳದ್ದು ಬ್ಯಾಗ್ಸ್ ನೀವು ನೋಡಿದರೆ ಯಾವಾಗಲೂ ಇಷ್ಟು ವೆಯ್ಟ್ ಇರ್ತದೆ ತುಂಬ. ಐ ಫೀಲ್ ವೆರಿ ಸ್ಯಾಡ್ ಫಾರ್ ದೆಮ್. ಅಂದರೆ ನಾವೆಲ್ಲ ಶಾಲೆಗೆ ಹೋಗುವಾಗ ಅಷ್ಟು ವೆಯ್ಟ್ ಇಲ್ಲ ಅಂತ, ಇಲ್ಲ ನನಗೆ ನೆನಪು ಕರೆಕ್ಟ್ ಇದೆ ಅಂತ ಕೂಡ ಗೊತ್ತಿಲ್ಲ, ಕೆಲವೊಮ್ಮೆ ನಮಗೆ ಮರೆದಿರ್ಬೋದು. ಅಂದರೆ
ಅದು ಕೂಡ ಅವ್ರಿಗೂ ಪ್ರೆಷರ್ ಕೊಡ್ತಾ ಇದೆ ಇಲ್ಲಿದು ಮಸಿಲ್ಸ್ಗೆಲ್ಲ. ಸೊ ಮಸಿಲ್ಸ್ ತುಂಬ ಟೈಟ್ ಆಗಿದ್ರೆ ಸ್ಪೈನಿಗೆ ಪ್ರೆಷರ್ ಬರುತ್ತೆ, ಅದರಲ್ಲಿ ಕೂಡ ಚಕ್ಕರ್ ಬರ್ಬೋದು. ಸೊ ಮಕ್ಕಳಿಗೆ ಇಟ್ ಈಸ್ ನಾಟ್ ನಾರ್ಮಲ್ ಟು ಗೆಟ್ ಗಿಡ್ಡಿನೆಸ್. ಸಪೋಸ್ ಜಸ್ಟ್ ರಿಮೈಂಡಿಂಗ್, ಐ ಆಮ್ ಜಸ್ಟ್ ಥಿಂಕಿಂಗ್ ಆಫ್ ರೀಸೆಂಟ್ಲಿ ಒಂದು ಫಂಕ್ಷನಲ್ಲಿ ಹೋಗಿದ್ರೆ ಅಲ್ಲಿ ವಿ ಪ್ಲೇಡ್ ಒನ್ ಗೇಮ್. ಸೊ ಮಕ್ಕಳಿತ್ತು, ಐ ವಾಸ್ ಆಲ್ಸೋ ದೇರ್. ಸೊ ಅವ್ರು ನನಗೆ ಒಂದು 10 ರೌಂಡ್ಸ್ ಹಿಂಗೆ ರೌಂಡ್ ಮಾಡಿ ಸಡನ್ ಆಗಿ ಸ್ಟಾಪ್ ಆಗಿ ನಿಲ್ಲಬೇಕು ಅಂತ ನನಗೆ ಕೊಟ್ಟಿದೆ. ಮಕ್ಕಳು ಕೂಡ ಮಾಡಿದ್ದಾರೆ. ಸೊ ಅವ್ರಿಗೆ ಈಸ್ಲಿ ಮಾಡಲಿಕ್ಕೆ ಆಯಿತು. ಅವ್ರು ರೌಂಡ್ ಸಡನ್ಲಾಗಿ ಸ್ಟಾಪ್ ಆಗಿ ಅವ್ರಿಗೆ ಏನು ಚಕ್ರ ಬರಲ್ಲ. ನನಗೆ ಒಂದು 5-6 ರೌಂಡ್ಸ್ ಆಗೇ ಬಂದಿದ್ರು, ಯಾಕಂದರೆ ವಿ ಆರ್ ನಾಟ್ ಮೂವಿಂಗ್ ಮಚ್. ಸೊ ಮಕ್ಕಳಿಗೆ ಅವ್ರು ಆಲ್ವೇಸ್ ಓಡಾಡ್ತಾ ಇದ್ದೀರಲ್ಲ, ಸೊ ಅವ್ರ ಬ್ಯಾಲೆನ್ಸ್ ಸಿಸ್ಟಮ್ ಇನ್ನೂ ಚೂರು ಬೆಟರ್ ಇರ್ತದೆ. ಸೊ ಈವನ್ ದೆನ್ ಅವ್ರಿಗೆ ಬರೋದಂತಿದ್ರೆ ಮೋಸ್ಟ್ಲಿ ದೇ ಆರ್ ಗೋಯಿಂಗ್ ಟು ಗೆಟ್ ಮೈಗ್ರೇನ್ ಇನ್ ದ ಫ್ಯೂಚರ್, ಆರ್ ಅವ್ರದ್ದು ಡಯಟ್ ಸರಿ ಇಲ್ಲ, ಡಿಹೈಡ್ರೇಷನ್ ತುಂಬಿದ್ದಾರೆ, ಇಲ್ಲ ಬೇರೆ ಏನಾದರೂ ಕಾಯಿಲೆ ಇದೆ ಅಂತ ಒಂದು ಚೆಕಪ್ ಮಾಡಬೇಕು. ಸ್ಕೂಲ್ ಬ್ಯಾಗ್ಸ್ ಆಲ್ಸೋ ಇಟ್ ಈಸ್ ಎಫೆಕ್ಟಿಂಗ್ ಬ್ಯಾಡ್ಲಿ. ಓಕೆ, ಆಲ್ರೈಟ್. ಸೊ ಇನ್ನು ತಲೆಗೆ ಪೆಟ್ಟು ಬಿದ್ದರೆ ಇದು ಬರುತ್ತಾ, ವರ್ಟಿಗೋ ಕಾಣಿಸ್ಕೊಳ್ಳುತ್ತಾ? ಬರುತ್ತೆ, ಯಾಕಂದರೆ ತಲೆಗೆ ಏನಾದರೂ ನಮಗೆ ಟ್ರಾಮಾ ಆಗಿದ್ರೆ, ಕಾರ್ ಆಕ್ಸಿಡೆಂಟ್ ಇಲ್ಲ, ನೀವು ಬಿದ್ದಿದ್ರೆ ಅಂಕೇನಾದರೂ ಬಂದರೆ, ಇಫ್ ಇಟ್ ಸ್ಟಾರ್ಟ್ಸ್ ಬ್ಲೀಡಿಂಗ್ ಇನ್ಸೈಡ್, ಬ್ರೈನಿಗೆ ಬ್ಲೀಡಿಂಗ್ ಹೋಗ್ತಾ ಇದೆ ಅಂತಿದ್ರೆ ಬ್ರೈನಿಗೆ ಒಂದು ಪ್ರೆಷರ್ ಆಗುತ್ತೆ. ಸೊ ಬ್ರೈನಿಗೆ ಪ್ರೆಷರ್ ಬರುವಾಗ ಚಕ್ಕರ್ ಬರ್ಬೋದು, ಸ್ಟ್ರೋಕಲ್ಲಿ ಕೂಡ ಬರ್ಬೋದು. ಸೊ ಬ್ಲೀಡ್ ಇದ್ದರೆ, ಸ್ಟ್ರೋಕ್ ಇದ್ದರೆ ಎಲ್ಲ ಚಕ್ಕರ್ ಬರ್ಬೋದು, ಕ್ಯಾನ್ ಗೆಟ್ ಎಫೆಕ್ಟ್. ಓಕೆ, ಸೊ ಇವಾಗ ನೀವು ಸೆಡೆಂಟ್ರಿ ಲೈಫ್ ಸ್ಟೈಲ್ ಮೆನ್ಷನ್ ಮಾಡಿದ್ರಿ ಆವಾಗ, ಆ್ಯಂಡ್ ಮಕ್ಕಳ ವಿಚಾರದಲ್ಲಿ ಬಂದಾಗ ಕೂಡ ಡಯಟ್ ಮೆನ್ಷನ್ ಮಾಡಿದ್ರಿ. ಸೊ ಒಂದು ಲೈಫ್ ಸ್ಟೈಲ್ ಇವಾಗಂತೂ ಹೇಗೋ ಆಗಿದೆ ನಮ್ಮದು, ಕೂತ್ಕೊಂಡು ವರ್ಕ್ ಮಾಡ್ತೇವೆ, ಸಿಕ್ಕಿದ್ದನ್ನು ತಿಂತೇವೆ, ಲೈಫ್ ಅಂತ ಕೇಳಿದ್ರೆ ಪ್ರೆಷರಲ್ಲಿ ಎಂತ ನೆನಪಾಗೋದಿಲ್ಲ ಮಾರಾಯ ಅಂತ ಹೇಳಿಬಿಡ್ತೇವೆ. ಬಟ್ ಆಸ್ ಎ ಡಾಕ್ಟರ್ ನಮ್ಮ ವೀಕ್ಷಕರಿಗೆ ಹೇಳೋದಾದ್ರೆ ಯಾವ ರೀತಿಯಾದಂಥ ಲೈಫ್ ಸ್ಟೈಲ್ ಅನ್ನು ಒಂದು ಮೇಂಟೈನ್ ಮಾಡೋದ್ರಿಂದ ಈ ಒಂದು ವರ್ಟಿಗೋ ಅಥವಾ ಬೇರೆ ದೊಡ್ಡ ಸಮಸ್ಯೆಗಳಿಂದ ತಪ್ಪಿಸ್ಕೊಳ್ಬೋದು? ಐ ಥಿಂಕ್ ವಿ ಹ್ಯಾವ್ ಟು ರಿಡಿಸೈನ್ ದ ಹೋಲ್ ಥಿಂಗ್. That is one step, because see, this applies to me also. ನನಗೆ ಕೂಡ ಸಪೋಸ್ ಇವತ್ತು ನಾನು ಬೆಳಿಗ್ಗೆ 6 o'clockಗೆ ಎದ್ದರೆ ನಾಳೆ 8 o'clock, ನಾಡಿದ್ದು ಪುನಃ 6 o'clock. ಸೊ ದ್ಯಾಟ್ ಇರ್ರೆಗ್ಯುಲಾರಿಟಿ, ಅದು ಹಾಫ್ ಆನ್ ಅವರ್ ಟು 45 minutes ಆಚೆ ಈಚೆ ಪರವಾಗಿಲ್ಲ. ದಟ್ ಈಸ್ ಫಸ್ಟ್ ಥಿಂಗ್. ಸೊ ಗುಡ್ ಸ್ಲೀಪ್, ಮಿನಿಮಮ್ ಒಂದು 7 hours ನೈಟ್ ಸ್ಲೀಪ್ ಮಾಡಲೇಬೇಕು. ಸೊ ಐಡಿಯಲ್ ಟೈಮ್ ಇದ್ದರೆ ಕೆಲವರು ಅಂತ ಮಾಡ್ತಾರೆ, 2 o'clockಗೆ ನಿದ್ರೆ ಹೋಗ್ತದೆ, ಮತ್ತು 10 o'clockಗೆ ಹೇಳ್ತಾರೆ. ಅವ್ರು ಹೇಳ್ತಾರೆ ನನಗೆ 8 hours ಸ್ಲೀಪ್ ಇದೆ ಅಂತ. ನೋ, ದಟ್ ಈಸ್ ನಾಟ್ ಗುಡ್. ಸೊ ಸ್ಲೀಪಿಗೆ ಒಂದು ಟೈಮ್ ಉಂಟು. ಸೊ ಒಂದು 10-10:30ಗೆ ಮ್ಯಾಕ್ಸಿಮಮ್ ಅಷ್ಟರೊಳಗಡೆ ಸ್ಲೀಪಿಗೆ ಹೋಗಬೇಕು. ಮಾರ್ನಿಂಗ್ ಒಂದು 6 o'clock, ಮ್ಯಾಕ್ಸಿಮಮ್ 7 o'clock. ಆ್ಯಂಡ್ ಇಮ್ಮಿಡಿಯೇಟ್ಲಿ ಅಂದರೆ ನಿಮಗೆ ಮಿನಿಮಮ್ ಒಂದು 7 hours ಪ್ರಾಪರ್ ಸ್ಲೀಪ್ ಸಿಗ್ತದಲ್ಲ, ಡೀಪ್ ಸ್ಲೀಪ್ ಸಿಗ್ತದೆ. ಸೊ ಅದಕ್ಕೆ ಕೂಡ ಒಂದು ರೀಸನ್ ಉಂಟು. ಎವ್ರಿ ಸ್ಲೀಪ್ ಅಂದರೆ ಒಂದೇ ಸೈಕಲ್ ಅಲ್ಲ, ಅದರಲ್ಲಿ ನಿಮ್ಮ ಡಿಫ್ರೆಂಟ್ ಸೈಕಲ್ಸ್ ಇರ್ತದೆ. ಎವ್ರಿ ಸ್ಲೀಪ್ ಸೈಕಲ್ 1.5 ಗಂಟೆ, 1.5 hours ಆ್ಯಾವ್ರೇಜ್. ಸೊ ನಾವು ಒಂದು ಸ್ಲೀಪ್ ಸೈಕಲ್ ಕಡಿಮೆ ಫುಲ್ ಕಂಪ್ಲೀಟ್ ಆಗಿ ಮಾತ್ರ ನಿದ್ರೆಯಿಂದ ಎದ್ದು ಬರಬೇಕು. ಸೊ ಹಂಗೆ ನೀವು ಕ್ಯಾಲ್ಕುಲೇಟ್ ಮಾಡಿದರೆ 1.5 hours, ನೆಕ್ಸ್ಟ್ ಸ್ಟಾಪ್ ಇಸ್ 3 hours, ಅದಾದಮೇಲೆ 4.5 hours, ಅದಾದಮೇಲೆ 6 hours, ಅದಾದಮೇಲೆ 7.5 hours. ಸೊ ನೀವು 6.5 hours ಎದ್ದು ಬಂದರೆ ನಿಮ್ಮ ಸೈಕಲ್ ಕಂಪ್ಲೀಟ್ ಆಗಲಿಲ್ಲ. ಅದಕ್ಕೆ ನಿಮ್ಮ ತಲೆಯಲ್ಲಿ ಒಂದು ಭಾರ ಥರ ಇರ್ತದೆ. ಸೊ ದಟ್ ಈಸ್ ಫಸ್ಟ್ ಥಿಂಗ್ ಹ್ಯಾಸ್ ಟು ಬಿ ಕರೆಕ್ಟೆಡ್. ಇನ್ನೊಂದು ರೆಗ್ಯುಲರ್ ಟೈಮಿಂಗ್, ಅದು ಒಂದೇ ಟೈಮಲ್ಲಿ ಹೋಗಿ ಒಂದೇ ಟೈಮಲ್ಲಿ ಎಳೆಯೋದು ಒಳ್ಳೆಯದು. ಹಾಫ್ ಆನ್ ಅವರ್ ಟು 40 minutes ಇಸ್ ಓಕೆ. ಗುಡ್ ಡಯಟ್. ಓಕೆ, ಸೊ ಡಯಟ್ ಅಂತ ಹೇಳಿದರೆ ನಾವು ಎಲ್ಲ ಪ್ರೋಟೀನ್ ಐಟಮ್ಸ್ ತಿನ್ನಬೇಕು, ಫ್ರೂಟ್ಸ್ ತಿನ್ನಬೇಕು. ಫ್ರೂಟ್ಸ್ ಯಾರು ತಿನ್ನೋದಿಲ್ಲ, ತುಂಬ ಕಮ್ಮಿ ಅಲ್ಲ, ಎಲ್ಲರೂ ಜ್ಯೂಸ್ ಕುಡಿಯೋದು. ಸೊ ಫ್ರೂಟ್ಸ್, ಐ ಸಜೆಸ್ಟ್ ಫ್ರೂಟ್ಸ್, ವೆಜಿಟೇಬಲ್ಸ್, ಪ್ರೋಟೀನ್ ಐಟಮ್ಸ್. ಸೊ ನಾನ್ ವೆಜ್ ಆದರೆ ತಿನ್ಬೋದು, ಇಲ್ಲ ಅಂತ ಇದ್ದರೆ ಬೀನ್ಸ್, ಆಲ್ ದೋಸ್ ಐಟಮ್ಸ್ ಯು ಕ್ಯಾನ್ ಟೇಕ್. ಎಗ್ ಆದರೆ ಅದು ಒಳ್ಳೆಯದು. ಓವರ್ ದ್ಯಾಟ್ ಎಲ್ಲ ಬ್ಯಾಲೆನ್ಸ್ ಮಾಡೋದು, ಅಂದರೆ ಕಾರ್ಬೋಹೈಡ್ರೇಟ್ ಚೂರೊಂದು ಕಮ್ಮಿ ಮಾಡಿ ಅದಕ್ಕೆ ಪ್ರೋಟೀನ್ ಬಗ್ಗೆ ರಿಪ್ಲೇಸ್ ಮಾಡಿದರೆ ಒಳ್ಳೆಯದು. ಇನ್ನೊಂದು ನಿದ್ರೆಗೆ ಹೋಗೋದಂತ ಒಂದು 1 hour 2 hours ಮುಂಚೆನೇ ಫೋನ್ ಬಂದ್ ಮಾಡಿಡಬೇಕು. ಆ್ಯಂಡ್ ಎದ್ದು ಕೂಡಲೇ ಫೋನ್ ನೋಡಬಾರ್ದು. ಸೊ ಎದ್ದು ಕೂಡಲೇ ಡೈರೆಕ್ಟ್ ಎಕ್ಸಸೈಸಿಗೆ ಹೋಗೋದು ಒಳ್ಳೆಯದು. ಒಂದು 45 minutes to 1 hour ಜಿಮ್ ಅಂತ ಜಿಮ್, ಇಲ್ಲದ್ರೆ ವಾಕಿಂಗ್. ಸೊ ದ್ಯಾಟ್ ವಿಲ್ ಫ್ರೆಶನ್ ಅಪ್, ಅದೊಂದು ಹೆಲ್ಪ್ ಆಗುತ್ತೆ. ಮತ್ತು ಎಲ್ಲರೂ ಮರೆದೋಗೋದು ನೀರು ಕುಡಿಲಿಕ್ಕೆ. ಇಲ್ಲಿ ಕೂಡ ಒಂದು ಹಾಫ್ ಗ್ಲಾಸ್ ನೀರಿದೆ, ನಾವು ಕುಡಿಲಿಲ್ಲ. ಸೊ ಎಲ್ಲರೂ ಅದು ಮರೆದೋಗ್ತದೆ. ಸೊ ಮಿನಿಮಮ್ ನಮ್ಮ ಸಮ್ಮರ್ ಸೀಸನಲ್ಲಿ ಬಿಸಿಲು ಅಂತ ಹೇಳಿದರೆ ಒಂದು 3 liters ಬೇಕೇ ಬೇಕಾಗುತ್ತೆ. ಸೊ ಅದು ಹೇಗೆ ಅಂತ ಹೇಳಿದ್ರೆ ಒಮ್ಮೆ ಕುಡಲಿಕ್ಕೆಲ್ಲ, ಬ್ರೇಕಲ್ಲಿ. ಸೊ ಎವ್ರಿ ಹಾಫ್ ಆನ್ ಅವರ್ ಹಾಫ್ ಗ್ಲಾಸ್ ಅಂತ ಇದ್ದರೆ ಸಂಜೆವರೆಗೆ ಹೋಗಿದರೆ ಒಂದು 10 to 12 glasses ಆಗುತ್ತೆ. ದ್ಯಾಟ್ ವಿಲ್ ಬಿ ಗುಡ್. 3 liters. ರೈನಿ ಸೀಸನಲ್ಲಿ ಚೂರು ಕಮ್ಮಿ ಮಾಡ್ಬೋದು, ಒಂದು 2.5 ತನಕ ಬರ್ಬೋದು. ಅಂದರೆ 8 to 10 glasses ಆಫ್ ವಾಟರ್. ಅದರಲ್ಲಿ ನಿಮ್ಮ ಟೀ ಕಾಫಿ ಎಲ್ಲ ಕೌಂಟ್ ಮಾಡಲ್ಲ, ನೀರು ಮಾತ್ರ. ಓಕೆ, ಮತ್ತು ಇನ್ನೊಂದು ನಾವು ಇದರಲ್ಲಿ ಊಟದಲ್ಲಿ ಶುಂಠಿ ಚೂರು ಜಾಸ್ತಿ ಮಾಡಿದರೆ, ಜಿಂಜರ್ ಮತ್ತು ಗಾರ್ಲಿಕ್, ಅದು ತುಂಬ ಆ್ಯಂಟಿ ಇನ್ಫ್ಲಮೇಟರಿ ಎಫೆಕ್ಟ್ ಅದಕ್ಕೆ ಉಂಟು. ಸೊ ಅದು ನಿಮ್ಮ ಊಟದಲ್ಲಿ ಇಲ್ಲ ಟೀ ಕಾಫಿಯಲ್ಲಿ ಜಿಂಜರ್ ಚೂರಾಗಿ ಶುಂಠಿ ಎಲ್ಲ ಹಾಕಿದರೆ ಅದು ನಿಮಗೆ ಹೆಲ್ಪ್ ಆಗುತ್ತೆ.
ಸೊ ಇತ್ತೀಚೆಗೆ ಮತ್ತೆ ನಿಮ್ಮ ಸಡನ್ರಿ ಲೈಫ್ಸಲ್ಲಿ ಕಂಪ್ಯೂಟ್ರಲ್ಲಿ ನೋಡೋದಂತಿದ್ರೆ ನೀವು ಎಲ್ಲರೂ ಜಾಬ್ಗೆ ನೋಡಲೇಬೇಕಾಗುತ್ತೆ. ಸೊ ಇನ್ಸ್ಟೆಡ್ ಆಫ್ ಕಂಟಿನ್ಯೂಸ್ ಯೂಸ್ ಮಾಡೋದು ಬಿಟ್ಟು ಒಂದು 25 to 30 ಮಿನಿಟ್ಸಲ್ಲಿ ಒಂದು 5 ಮಿನಿಟ್ಸ್ ಬ್ರೇಕ್ ತಗೊಳ್ಳಿ. ಸೊ 5 ಮಿನಿಟ್ಸ್ ಬ್ರೇಕ್ ತಗೊಳ್ಳುವಾಗ ಪ್ರಿಫರಬ್ಲಿ ಒಂದು ಜಸ್ಟ್ ಗೋ ಫಾರ್ ಅ ವಾಕ್, ಇಲ್ಲದ್ರೆ ದೂರ ಏನಾದರೂ ನೋಡಿ ಕೂತ್ಕೊಳ್ಬೇಕು. ಬಿಕಾಸ್ ಕಂಟಿನ್ಯೂಸ್ ಕಣ್ಣು ಸಿಸ್ಟದಲ್ಲೇ ನೋಡುವಾಗ, ಇಲ್ಲ ಓದೋದು ಮಕ್ಕಳಿಗೆ ಕೂಡ ಒಂದೇ ಪಾಯಿಂಟ್ ನೋಡುವಾಗ ಕಣ್ಣಿಗೆ ಸ್ಟ್ರೈನ್ ಬರುತ್ತೆ. ಅದು ಇನ್ ಲಾಂಗ್ ಟರ್ಮಲ್ಲಿ ನಿಮ್ಮ ಚಕ್ಕರಿಗೆ ಆಗುತ್ತೆ. ಸೊ ನಾವು ದೂರಕ್ಕೆ ನೋಡಿದರೆ ಕಣ್ಣು ರಿಲ್ಯಾಕ್ಸ್ ಆಗುತ್ತೆ, ಇಲ್ಲ ಎದ್ದು ನಡೆಯಿದ್ರೆ ಕೂಡ ಕಣ್ಣು ರಿಲ್ಯಾಕ್ಸ್ ಆಗುತ್ತೆ. ಪೋಸ್ಟರ್ ಇಸ್ ಒನ್ ಮೋರ್ ಥಿಂಗ್. ಲ್ಯಾಪ್ಟಾಪ್ ಹಿಂಗೆ ಇಟ್ಟು ಕೆಳಗೆ ನೋಡೋದು, ಬುಕ್ಸ್ ಕೂಡ ಹಂಗೆ, ಅದಕ್ಕೆ ಒಂದು ಸಪೋರ್ಟ್ ಯೂಸ್ ಮಾಡಿ ನಾವು ಸ್ಟ್ರೈಟ್ ಹಿಂಗೆ ಓದಿದ್ರೆ ಒಳ್ಳೆಯದು. ಇಲ್ಲ ಲ್ಯಾಪ್ಟಾಪ್ಗೆ ಸಪೋರ್ಟ್ ಕೊಟ್ಟು ಮೇಲೆ ಬಂದರೆ, ಫೋನ್ ಕೂಡ ಯೂಸ್ ಮಾಡುವಾಗ ಹಿಂಗೆ ಯೂಸ್ ಮಾಡೋದ್ರಿಂದ ಬದಲಾಗಿ ಹಿಂಗೆ ಯೂಸ್ ಮಾಡಿದರೆ ಬೆಟರ್. ಸೊ ಆಲ್ ಸ್ಮಾಲ್ ಥಿಂಗ್ಸ್ ಆ್ಯಂಡ್ ರೆಗ್ಯುಲರ್ ಎಕ್ಸಸೈಸಸ್, ಮಸಲ್ಸ್ಗೆಲ್ಲ ಮೂವ್ಮೆಂಟ್ ಕೊಡಲಿಕ್ಕೆ. ರೈಟ್, ಓಕೆ. ಸೊ ಆಲ್ಮೋಸ್ಟ್ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತೀವಿ. ಸೊ ಯಾರೇ ಡಾಕ್ಟರ್ಸ್ ಇಲ್ಲಿ ಬಂದರೂ ಕೂಡ ಒಂದು ಮೆಸೇಜನ್ನು ಕೊಡಲಿಕ್ಕೆ ಕೇಳ್ತೇವೆ. ಸೊ ನಮ್ಮ ವೀಕ್ಷಕರಿಗಾಗಿ ಒಂದು ಮೆಸೇಜ್. ಐ ಥಿಂಕ್ ಐ ಹ್ಯಾವ್ ಕನ್ವೇಡ್ ಇಟ್. ನಮ್ಮ ಲೈಫ್ ಸ್ಟೈಲ್ ಈಸ್ ವೆರಿ ಇಂಪಾರ್ಟೆಂಟ್. ವರ್ಟಿಗೋ ಮಿತ್ಸ್ ಪ್ರಕಾರ ಹೇಳಿದರೆ ಕಾಯಿಲೆ ಇಲ್ಲ ಅಂತ ಹೇಳ್ತಾರೆ, ಬಟ್ ಇಟ್ ಈಸ್ ಎ ಇಂಪಾರ್ಟೆಂಟ್ ಸಿಂಪ್ಟಮ್, ಲಕ್ಷಣ ಅಂತ ಹೇಳಿದ್ರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ವರ್ಟಿಗೋ ಬರುವಾಗ ಏನೋ ರಿಪೀಟೆಡ್ ಎಪಿಸೋಡ್ ಬರೋದಂತಿದ್ರೆ ಗೋ ಗೆಟ್ ಇಟ್ ಚೆಕ್ಡ್. ಆ್ಯಂಡ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ ಹೇಗೆ ಅಂತ. ಸೊ ಅದು ಅಂತೂ ನಾವು ಕರೆಕ್ಟಾಗಿ ಮಾಡಿದರೆ 90% ಆಫ್ ದ ಟೈಮ್ಸ್ ನಮಗೆ ಏನು ಪ್ರಾಬ್ಲಮ್ ಬರಲ್ಲ. ಸೊ ಹಂಗಿದ್ರೆ ಅದು ಹೆಲ್ಪ್ ಆಗುತ್ತೆ. ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ದಿಸ್ ಟು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ವರ್ಟಿಗೋ ಹೇಳುವಂಥ ಟಾಪಿಕ್ ಅಂತ ಹೇಳಿದ್ರೆ ತುಂಬ ಸಾಮಾನ್ಯ, ತುಂಬ ಸಿಂಪಲ್ ಅಂತ ಅನಿಸುತ್ತೆ. ಆಬ್ವಿಯಸ್ಲಿ ಇನ್ ಲಾಂಗ್ ಟರ್ಮಲ್ಲಿ ತುಂಬ ಎಫೆಕ್ಟ್ ಕೊಡುವಂಥ, ಐ ಮೀನ್ ಟ್ರೀಟ್ ಮಾಡದೇ ಹೋದರೆ, ಸರಿಯಾದ ಚಿಕಿತ್ಸೆಯನ್ನು ಪಡೆಯದೇ ಹೋದರೆ ಖಂಡಿತವಾಗ್ಲೂ ದೊಡ್ಡ ಸಮಸ್ಯೆ ಆಗ್ಬೋದು. ಸೊ ಈ ಒಂದು ಟಾಪಿಕ್ ಮೇಲೆ ನಮಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ರಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯಲ್ಲಿ ವರ್ಟಿಗೋ ಆ್ಯಂಡ್ ENT ಈ ಒಂದು ಟಾಪಿಕ್ನ ಮೇಲೆ ನಾವು ಸಾಕಷ್ಟು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿದ್ವಿ. ಸೊ ಖಾಲಿ ತಲೆ ಸುತ್ತಾ ಇದೆ ಅಂತ ಸುಮ್ಮನೆ ಕೂತ್ಕೊಳ್ಬೇಡಿ, ದಯವಿಟ್ಟು ವೈದ್ಯರನ್ನು ಸಂಪರ್ಕ ಮಾಡಿ. ನಾಳೆ ನಮಗೆ ಬರುವಂತಹ ಗಂಭೀರ ಕಾಯಿಲೆಯಿಂದ ನಾವು ತಪ್ಪಿಸ್ಕೊಳ್ಬೇಕು ಅಂತ ಹೇಳಿದರೆ ಇವತ್ತೇ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳ್ತಾ, ಹೆಚ್ಚಿನ ಸುದ್ದಿ ಹಾಗೂ ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ದೈಜ್ ವರ್ಲ್ಡ್ 24/7.